ಓಂ ಶಾಂತಿ 13/6/25 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ್. ಜ್ಞಾನ ಮಾರ್ಗದಲ್ಲಿ ನಾವು ಚೆನ್ನಾಗಿ ಮುಂದುವರಿಬೇಕು, ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ವಿಘ್ನಗಳನ್ನ ದಾಟ್ಕೊಂಡು ಹೋಗಬೇಕು ಅಂತಂದರೆ ಯಾವ ವಿಷಯಕ್ಕೆ ಬಹಳ ಮುಖ್ಯತ್ವ ಕೊಡಬೇಕು, ಅದೊಂದು ಇರಬೇಕು. ಅದಿಲ್ಲ ಅಂದರೆ ಮುಂದುವರಿಯೋಕ್ಕೆ ಸಾಧ್ಯ ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಸಂಶಯ ಬರುತ್ತೆ, ಇಲ್ಲಾಂದರೆ ವ್ಯರ್ಥ ಸಂಕಲ್ಪ ನಡೆಯುತ್ತೆ. ಆದ್ದರಿಂದ ಜ್ಞಾನ ಮಾರ್ಗದಲ್ಲಿ ನಿಶ್ಚಯ ಅಂತ ಹೇಳ್ಬೋದು, ಅಥವಾ ಯಾವ ಮಾತಿನ ಒಂದು ಚೆನ್ನಾಗಿ ಒಂದು ಬಾಬಾರ ಇದು ಒಂದೇ ಶಬ್ದ ಚೆನ್ನಾಗಿ ನಾವು ಅರ್ತಿದ್ರೆ ತಿಳ್ಕೊಂಡಿದ್ರೆ ಆವಾಗ ಅನ್ಶೇಕಬಲ್ ಆಗಿರ್ತೀವಿ. ಬಾಬನ ಮೇಲಂತೂ ನಿಶ್ಚಯ ಐತೆ ಇದೆ, ನಮ್ಮ ಮೇಲೆ ಜ್ಞಾನದ ಮೇಲೂ ನಿಶ್ಚಯ ಇದೆ, ಆತ್ಮನಿಶ್ಚಯ ಇದೆ. ಇಲ್ಲದೆ ಇದ್ರೆ ನಾವು ಪುರುಷಾರ್ಥ ಮಾಡೋಣ ಅಲ್ವಾ? ಯಾವುದರಲ್ಲಿ ಆಡೋದು ನಾವು? ಡ್ರಾಮಾದಲ್ಲಿ ಅದು ಫಿಕ್ಸ್ ಆಗಿದೆ, ಮಾಡಲ್ಪಟ್ಟ ಡ್ರಾಮಾ. ಎಲ್ಲ ಜ್ಞಾನ ಇದೆ, ಗೊತ್ತಿದೆ, ಆದರೂ ಸಹ ಅಯ್ಯೋ ಅಂತ ಬರುತ್ತೆ, ಹೀಗಾಗೋಯ್ತಾ ಅನ್ಸುತ್ತೆ. ಎಷ್ಟು ಜನಕ್ಕೆ ಹಂಗೆ ಬಂತು? ನಿನ್ನೆ ಎಷ್ಟು ಜನಕ್ಕೆ ಬಂತು? ನೋಡಿ, ಬರಬಾರ್ದು. ಡ್ರಾಮಾ ಫಿಕ್ಸು ಅಲ್ವಾ? ಹೀಗಾಗಬಾರ್ದಾಗಿತ್ತು. ನಾವು ಯಾರು ಅದನ್ನೆಲ್ಲ ಏನೋ ಇದೆ ಕರ್ಮ ಅಲ್ವಾ? ಆದ್ದರಿಂದ ಅಷ್ಟೊಂದು ಅಚಲವಾಗಿರಬೇಕು. ಬ್ರಹ್ಮಬಾಬಾ ಅವರ ಜನವರಿನಲ್ಲಿ ಕ್ಲಾಸ್ ಮಾಡ್ತಾರಲ್ಲ, ಸೀನಿಯರ್ಸ್ ಎಲ್ಲ ಹೇಳ್ತಾರಲ್ಲ, ರಮೇಶ್ ಬಾಯ್ ಮತ್ತು ಇನ್ನೂ ದೊಡ್ಡ ದೊಡ್ಡವ್ರು ಜಗದೀಶ್ ಎಲ್ಲ ಬ್ರಹ್ಮಬಾಬನ ಬಗ್ಗೆ ಸಾಕಾರದಲ್ಲಿ ನೋಡಿರೋರು ಎಲ್ಲರೂ ಇದನ್ನೇ ಅಂತಾರೆ, ಬಾಬಾ ಡ್ರಾಮಾದಲ್ಲಿ ಅಚಲ ಅಡೋಲಾಗಿದ್ರು ಅಷ್ಟೇ. ಆದ್ದರಿಂದ ಡ್ರಾಮಾದಲ್ಲಿ ಏನೇ ಆದರೂ ಸಹ ಅಚಲ ಅಡೋಲವಾಗಿ ಇರಬೇಕು. ಇವತ್ತು ಮುರಳಿ ಆ ಡ್ರಾಮಾದ ಪಾಯಿಂಟಲ್ಲಿ ಇದೆ. ಮೀಟೆ ಬಚ್ಚೆ ಎ ಬೇಹದ್ ಕೆ ಖೇಲ್ ಮೇ ತುಮ್ ಆತ್ಮರೂಪಿ ಆಕ್ಟರ್ ಪಾತ್ರಧಾರಿ ಹೋ. ಮಧುರವಾದಂಥ ಮಕ್ಕಳೇ, ಈ ಬೇಹದ್ದಿನ ಆಟದಲ್ಲಿ ಆತ್ಮರೂಪಿ ಆಕ್ಟರ್ಸ್, ನೀವು ಪಾತ್ರಧಾರಿಗಳು. ತುಮ್ಹಾರ ನಿವಾಸ ಸ್ಥಾನ ಹೇ ಸ್ವೀಟ್ ಸೈಲೆನ್ಸ್ ಹೋಮ್. ನಿಮ್ಮ ನಿವಾಸ ಸ್ಥಾನ ಸ್ವೀಟ್ ಸೈಲೆನ್ಸ್ ಹೋಮ್ ಆಗಿದೆ. ಜಹಾ ಅಬ್ ಜಾನ, ಇವಾಗ ಅಲ್ಲಿಗೆ ಹೋಗ್ಬೇಕು. ನೀವು ಇಲ್ಲಿ ಪಾತ್ರ ಮಾಡಕ್ಕೆ ಬಂದಿದ್ದೀರಾ, ನಿಮ್ಮ ನಿವಾಸ ಸ್ಥಾನ ಸ್ವೀಟ್ ಸೈಲೆನ್ಸು. ಇವಾಗ ಮತ್ತೆ ಎಲ್ಲಿಂದ ಬಂದ್ವು ಅಲ್ಲಿಗೆ ಹೋಗ್ಬೇಕು. ಪ್ರಶ್ನೆ: जो ड्रामा के खेल को यथार्थ रीति जानते हैं, उनके मुख से कौन से शब्द नहीं निकल सकते? ಪ್ರಶ್ನೆ: ಯಾರು ಡ್ರಾಮಾವಿನ ಆಟವನ್ನು ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೋ ಅವರ ಬಾಯಿಂದ ಯಾವ ಶಬ್ದ ಹೊರಗೆ ಬರೋದಿಲ್ಲ, ಯಾವ ಶಬ್ದಗಳು ಹೊರಗೆ ಬರೋದಿಲ್ಲ. ಡ್ರಾಮಾವನ್ನು ಯಥಾರ್ಥವಾಗಿ ತಿಳ್ಕೊಂಡಿರೋ ಮಕ್ಕಳ ಬಾಯಲ್ಲಿ. ಉತ್ತರ: ಏ ಐಸಾ ನಹಿ ಹೋತಾ ತೋ ಐಸಾ ಹೋತಾ. ಈ ರೀತಿ ಏನಾದರೂ ಒಂದು ಸಿಚುವೇಶನ್ ಬರುತ್ತೆ ಅಂದರೆ, ಈ ರೀತಿ ಆಗದೆ ಇದ್ದಿದ್ರೆ ಈ ರೀತಿ ಆಗ್ತಿತ್ತು ಅಂತಂದರೆ, ನಾನು ಮನೆ ಬಿಟ್ಟು ಹೋಗಿ ಏನೋ ಆಯಿತು, ಆಕ್ಸಿಡೆಂಟ್ ಆಯಿತು, ಹೋದ ತಕ್ಷಣ 5 ನಿಮಿಷದಲ್ಲಿ ಆಕ್ಸಿಡೆಂಟ್ ಆಯಿತು, ನನಗೆ ಬಿದ್ದೆ, ನಾನೇ ಬಿದ್ದೆ, ಏನೋ ಆಯಿತು, ನಾನು ಈ ಕಡೆ ಬರಬೇಕಾಗಿತ್ತು, ನಾನು ಹೀಗಾಗಬೇಕಾಗಿತ್ತು, ಹೀಗೆ ಹೋಗಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ. ನನ್ನ ದಾರಿ ಬೇರೆ ಯಾವುದೋ, ಯಾವಾಗಲೂ ದಿನ ಒಂದು ರೂಟ್ ಇರುತ್ತೆ, ಆದರೆ ಆವತ್ತಿನ ದಿನ ನನ್ನ ಕರ್ಮ ನನ್ನನ್ನು ಯಾವುದೇ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ವಾ? ಅವಾಗ ಅನಿಸುತ್ತೆ, ನಾ ಯಾವಾಗಲೂ ಆ ಕಡೆ ಹೋಗೋದು, ಹಾಗೆ ಹೋಗಬೇಕಾಗಿತ್ತು, ಹಾಗೆ ಹೋಗಿದ್ದಿದ್ರೆ ಆಗ್ತಿರ್ಲಿಲ್ಲ. ಸುಮ್ಮನೆ ಚಿಕ್ಕ ಟ್ರಾಫಿಕ್ಕು ಅಷ್ಟೇ, ಚಿಕ್ಕ ವಿಷಯ ಅಂತ ಅಂದ್ಕೊತೀವಿ, ಅಯ್ಯೋ ಆ ಕಡೆ ಹೋಗಿದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂತಿರ್ಲಿಲ್ಲ. ಇದು ಬರಲೇಬಾರ್ದು, ಆಯಿತು ಬಂದುಬಿಟ್ವಿ ಅಷ್ಟೇ. ಟ್ರಾಫಿಕ್ಕೋ ಏನಾದರೂ ಸಹ ಏನು ಮಾಡಬೇಕು, ಅಲ್ಲೇ ಬಾಬಾ ನೆನಪು. ಡ್ರಾಮಾ ಇರುತ್ತೆ, ಈ ಕಡೆ ಹೋಗೋದು, ಚಿಕ್ಕ ವಿಷಯ, ದೊಡ್ಡ ವಿಷಯ, ಎಲ್ಲದರಲ್ಲೂ ನಾವು ಡ್ರಾಮಾದಲ್ಲಿ ಅಚ್ಚಲ್ವಾಗಿರಬೇಕು. ಅದೇನಾ ಇದು ಅಧಿಕಾರ ಪೂರ್ವವಾಗಿಲ್ಲ, ಅದು ಆಯಿತಾ? ಒಬ್ಬರು 11A ಸೀಟ್ನವರು ಪಾಪ ಆಮೇಲೆ ಹಾಸ್ಟ್ಲಲ್ಲಿ ಡಾಕ್ಟರ್ಸ್ ಹಾಸ್ಟ್ಲಲ್ಲಿ ಎಷ್ಟು ಜನ ಹೋದರು ಅಡ್ಮಿಟ್. ಅದರಿಂದ ಏನು ಅಂತ ಗೊತ್ತಿಲ್ಲ ನೋಡಿದ್ರಾ? ಅವ್ರಿಗೆ ಲೆಕ್ಕಾಚಾರ, ಇವ್ರಿಗೆ ಲೆಕ್ಕಾಚಾರ.
MBBS ಡಾಕ್ಟರ್ಸ್ ಓದ್ತಾ ಇದ್ದಾರೆ ಹಾಸ್ಟೆಲ್ ಓದೋರು ಅಥವಾ ಡಾಕ್ಟರ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಯಾವುದ್ರಲ್ಲಿ ಲೈಟ್ ಅಲ್ಲ ಹೌದಾ ಗೊತ್ತಿಲ್ಲ ಕಪಲ್ಸ ಅದರಿಂದ ಅದಕ್ಕೆ ಬಾಬಾ ಹೇಳ್ತಾರೆ ಹೀಗಾಗದೇ ಇದ್ದಿದ್ರೆ ಹೀಗಾಗ್ತಿತ್ತು ಅದು ಕೂಡ ಪರವಾಗಿಲ್ಲ ಏ ಹೋನಾನೇ ಹೆಚ್ಚಾಗಿ ಹೀಗಾಗ್ಬಾರ್ದಾಗಿತ್ತು ನಮ್ಗೆ ರೈಟೇ ಇಲ್ಲ ಹೀಗೆ ಹೋಗದೆ ಇದ್ದಿದ್ರೆ ಹೀಗಾಗದೇ ಇದ್ದಿದ್ರೆ ಹೀಗಾಗ್ತಿತ್ತು ಸರಿ ಅದರಲ್ಲಾದ್ರೂ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ಇನ್ನೂ ನಾವೇನ್ ಮಾಡಿ ಡ್ರಾಮಾನ ಕರೆಕ್ಟ್ ಮಾಡಕ್ ನೋಡ್ತೀವಿ ಈಗ ಆಗ್ಬಾರ್ದಾಗಿತ್ತು ಸೊ ಅದು ನಮ್ಮ ಬಾಯಿಂದ ಆ ಶಬ್ದಗಳು ಬರಲೇಬಾರ್ದು ಈಗ ಆಗ್ಬಾರ್ದಾಗಿತ್ತು ಅಂತ ಅದಕ್ಕೋಸ್ಕರ ಯಾರೋ ಏನೋ ದುಃಖದ ವಿಷಯ ಹೇಳಿದ್ರೆ ಅದು ಹಂಗೆ ಫಿಕ್ಸ್ ಆಗಿದೆ ಅದು ಹಾಗೆ ಹೋಗೋದು ಆ ರೀತಿನೂ ಹೇಳ್ಬಾರ್ದು ಪಾಪ ಅಜ್ಞಾನಿಗಳಿಗೆ ತುಂಬಾ ಏನಿಲ್ಲ ಸ್ವಲ್ಪನೂ ರೆಹಮ್ ಇಲ್ವಾ ಅಂತ ಅನ್ಕೊಂತಾರೆ ಅದರಿಂದ ಇದು ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಸ್ಟೇಜ್ನ ನಾವು ಚೆನ್ನಾಗಿ ಗಟ್ಟಿಯಾಗಿ ಸ್ಟ್ರಾಂಗ್ ಹಾಕ್ಬೇಕಷ್ಟೇ ಮತ್ತೆ ಹೇಳ್ಬೇಕು ಅಂತಂದ್ರೆ ಮಾತಾಡೋವಾಗ ಲೌಕಿಕದಲ್ಲಿದ್ರೆ ಅದಕ್ಕೆ ತಕ್ಕಂತೆ ಮಾತಾಡ್ಬೇಕು ऐसे शब्द ड्रामा के खेल को जानने वाले नहीं कहेंगे ಈ ರೀತಿ ಶಬ್ದಗಳು ಡ್ರಾಮಾವಿನ ಆಟವನ್ನ ಯಾರು ತಿಳ್ಕೊಂಡಿದ್ದಾರೋ ಅವರು ಮಾತಾಡಲ್ಲ ಹೇಳಲ್ಲ तुम बच्चे जानते हो ये ड्रामा का खेल जो मिसल फिरता रहता है ಆದ್ರಿಂದ ದಿನ ಇದು ಡ್ರಾಮಾ ಶಬ್ದದಲ್ಲಿ ಪುರುಷಾರ್ಥ ಹೇಗೆ ಆತ್ಮ ಅನ್ಕೊಂಡು ಬಾಬಾ ನೆನಪು ಮಾಡ್ತೀವೋ ಅದೇ ತರ ಇವತ್ತಿನ ದಿನ ನಾನು ಡ್ರಾಮಾ ಶಬ್ದದಲ್ಲಿ ಸ್ಟ್ರಾಂಗ್ ಆಗಿದ್ದೀನ ಅಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅದ್ರಲ್ಲಿ ಪಾಸ್ ಆದ್ರೆ ಅದೇ ಹ್ಯಾಬಿಟ್ ಏನಾಗುತ್ತೆ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಬಂದಾಗ್ಲೂ ನಾವು ಗೆಲ್ಕೊಂಡು ಹೋಗ್ತಾ ಇರ್ಬೋದು ಆದ್ರಿಂದ ಬಾಬಾ ಹೇಳ್ತಾರೆ ಈ ಡ್ರಾಮಾವಿನ ಆಟ ಹೇಗೆ ನಡೀತಿದೆಯಂತೆ ನಿಧಾನಕ್ಕೆ ಏನಿನ ಥರ ಸುತ್ತುತ್ತಾ ಇರುತ್ತೆ ಜೋ ಹೋತಾ ಹೇ ವ ಡ್ರಾಮಾ ಮೇ ನೋಂದ್ ಹೈ ಏನೋ ಇವತ್ತು ನೆನ್ನೆ ಆಗಿದ್ರೆ ಅಷ್ಟೇ ಇವತ್ತು ಸಮಾಧಾನ ಹೇಳ್ದಂಗೆ ಏನ್ ನಡೀತೋ ಅದೇನಾಗಿದೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಕೋಯಿ ಫಿಕ್ರ್ ಕಿ ಬಾತ್ ನಹಿ ಆದ್ರಿಂದ ಯಾವ ಚಿಂತೆಯ ವಿಷಯ ಇಲ್ಲ ಚಿಂತೆ ಮಾಡುವಂಥ ವಿಷಯ ಇಲ್ಲ ಯಾಕೆಂದ್ರೆ ಮುರುಳಿನಲ್ಲಿ ಬರುತ್ತೆ ಅಯ್ಯೋ ಮಮ್ಮ ಹೊಟ್ಟೋದ್ರು ಹೋಗ್ಲಿ ಇನ್ನೊಂದು ಜನ್ಮ ತಗೊಂಡಿದ್ದಾರೆ ಇವಾಗ ಏನಾಯ್ತು ಅಷ್ಟು ಇದು ಬಾಬಾ ಡ್ರಾಮಾದಲ್ಲಿ ಬ್ರಹ್ಮ ಬಾಬಾ ಬಹಳ ಅಚ್ಚಲಾಡೋವಾಗಿದ್ರಂತೆ ಅವಳು ಅಷ್ಟು ನಿಶ್ಚಯ ಹೊರಗೆ ಇರ್ತಾರೆ ಆದ್ರಿಂದ ನಮಗೂ ಮಕ್ಕಳಿಗೂ ಅದು ಶೀಲ್ಡ್ ತರ ಪ್ರೊಟೆಕ್ಟ್ ಮಾಡ್ಕೊ ಆತ್ಮಜ್ಞಾನ ಇದೆ ಪರಮಾತ್ಮ ಜ್ಞಾನ ಇದೆ ನೆನಪು ಮಾಡ್ಬೋದು ಆದ್ರೆ ಮಧ್ಯದಲ್ಲಿ ಏನಾಗುತ್ತೆ ಸಾಕು ನಮ್ಗೆ ಬಾಬಾ ಡ್ರಾಮಾ ಜ್ಞಾನ ಕೊಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಆತ್ಮಜ್ಞಾನ ಯೋಗ ಮಾಡಕ್ಕೆ ಏನ್ ಬೇಕು ನನ್ನ ಆತ್ಮ ನನ್ನ ತಂದೆ ಪರಮಾತ್ಮ ಸಾಕಲ್ವಾ ಯಾಕೆ ಮಧ್ಯದಲ್ಲಿ ಡ್ರಾಮಾ ಜ್ಞಾನ ಕೊಡ್ತಾರೆ ಮಧ್ಯದಲ್ಲಿ ಎಷ್ಟೋ ವಿಷಯಗಳು ಬರುತ್ತೆ ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಡ್ರಾಮಾ ಜ್ಞಾನ ನಮ್ಗೆ ಬಹಳ ಅವಶ್ಯವಾಗಿದೆ ओम शांति बाप जब अपना परिचय बच्चों को देते हैं तो बच्चों को अपना परिचय भी मिल जाता है ಬಾಬಾ ಯಾವಾಗ ಅವರ ಪರಿಚಯ ಮಕ್ಕಳಿಗೆ ಕೊಡ್ತಾರೋ ಅವಾಗ ಮಕ್ಕಳಿಗೂ ಏನಾಗ್ಬಿಡುತ್ತೆ ಅವರ ಪರಿಚಯ ಸಿಕ್ಬಿಡುತ್ತೆ ಇವಾಗ ಬಾಬಾ ಆಯ್ತು ಮಾಡಿ ಇವಾಗ ಬಾಬಾ ನಾನು ಪರಂಪಿತ ಪರಮಾತ್ಮ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಪರಂಪಿತ ಪರಮಾತ್ಮ ಯಾರಿಗೆ ಪಿತ ಬಂದ್ಬಿಡುತ್ತಲ್ಲ ಆತ್ಮಗಳ ತಂದೆ ಅಂತ ಆದ್ರಿಂದ ನನ್ನ ಪರಿಚಯ ಕೊಡುವಾಗ ನಿಮ್ ಪರಿಚಯ ನಿಮ್ಗೆ ಸಿಕ್ಬಿಡತ್ತೆ सब बच्चे बहुत समय देह अभिमानी होकर रहते हैं देही अभिमानी हो तो बाप का यथार्थ परिचय ಯಾರಿಗೂ ಬಾಬಾರ ಪರಿಚಯ ಇಲ್ಲ ನಿಮ್ಗೂ ಮರ್ತೋಗಿದ್ರಿ ನೀವು ಯಾಕೆಂದ್ರೆ ಬಹಳ ಸಮಯ ದೇಹ ಅಭಿಮಾನಿಯಾಗಿ ಇದ್ರಿ ಆದ್ರಿಂದ ನೀವು ಮರ್ತೋಗ್ಬಿಟ್ರಿ ದೇಹಿ ಅಭಿಮಾನಿಯಾಗಿದ್ದಿದ್ರೆ ಬಾಬಾರ ಯಥಾರ್ಥ ಪರಿಚಯನೂ ಇರ್ತಿತ್ತು ಪರಂತು ಡ್ರಾಮಾ ಮೇ ऐसा है नहीं ಅದೇ ಡ್ರಾಮಾದಲ್ಲಿ ಪಾಠ ಆ ರೀತಿ ಇಲ್ಲ ನಾವು ಮರಿಬೇಕು ಆಮೇಲೆ ಬಾಬಾ ಬರಬೇಕು ಆಮೇಲೆ ಮತ್ತೆ ಜ್ಞಾಪಕ ಮಾಡಿಸ್ಬೇಕು ಕರ್ಕೊಂಡು ಹೋಗ್ಬೇಕು ಇದೇ ಫಿಕ್ಸ್ ಆಗಿದೆ बल कहते भी है भगवान गॉड फादर है रचता है परंतु जानते नहीं ಭಗವಂತ ಗಾಡ್ ಫಾದರ್ ಅಂತ ಹೇಳ್ತಾರೆ ರಚಯಿತ ಅಂತ ಹೇಳ್ತಾರೆ ಆದ್ರೆ ಒಂದು ವಿಷಯ ಗೊತ್ತಿಲ್ಲ ರಚಯಿತ ಹೇಳ್ತಾರೆ ರಚಯಿತ ಅಂತ ಆದ್ರೆ ಒಂದು ವಿಷಯ ಮಾತ್ರ ತಿಳ್ಕೊಂಡಿಲ್ಲ ಏನ್ ತಿಳ್ಕೊಂಡಿಲ್ಲ परंतु जानते नहीं शिवलिंग का चित्र भी है
ಪರಂತು ಇತ್ನಾ ಬಡಸೋ ವಹೀನಿ ಶಿವಲಿಂಗದ ಚಿತ್ರ ಇದೆ, ಅದು ತಿಳ್ಕೊಂಡಿದ್ದಾರೆ ಏನೋ ಒಂದು ಸ್ವಲ್ಪ, ಆದರೆ ಅವ್ರು ಇಷ್ಟು ದೊಡ್ಡ ರೂಪದಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಅವ್ರು ಆ ರೀತಿ ಇಲ್ಲ. ಯಥಾರ್ಥ ರೀತಿ ನಾ ಜಾನ್ನೆ ಕಾರಣ ಬಾಪ್ಕೋ ಭೂಲ್ ಜಾತೆ, ಯಥಾರ್ಥವಾಗಿ ತಿಳ್ಕೊಳ್ದೇ ಇರೋ ಕಾರಣದಿಂದ ತಂದೆನ ಮರ್ತು ಹೋಗ್ತಾರೆ. ಬಾಪ್ ಬಿ ಹೈ ರಚಿತ, ಜರೂರ್ ರಚೆಂಗೆ ರಚೆಂಗೆ ಬಿ ನೈ ದುನಿಯಾ. ಸರಿ, ಅವರು ರಚಯಿತ ಅಂತಂದ್ರೆ ಯಾವ ಪ್ರಪಂಚವನ್ನ ರಚನೆ ಮಾಡ್ತಾರೆ? ನಾವು ಹೊಸೊಬ್ರಿಗೆ ಹೇಳುವಾಗ ಈ ರೀತಿ ಹೇಳ್ತೀವಿ, ಈ ಪ್ರಪಂಚವನ್ನ ಭಗವಂತ ಹೇಳ್ತಾರೆ, ಈ ಪ್ರಪಂಚವನ್ನ ನಾನು ರಚನೆ ಮಾಡಲೇ ಇಲ್ಲ ಅಂತ. ತಕ್ಷಣ ಅವರು ಮತ್ತೆ ಯಾರು ಮಾಡಿದ್ದು ಅಂತ ನೋಡ್ತಾರೆ. ಅವಾಗ ಈ ಪ್ರಪಂಚ ದುಃಖದ ಪ್ರಪಂಚವನ್ನ ಅವ್ರು ಮಾಡಿಲ್ಲ, ಅವ್ರು ಹೇಳ್ತಾರೆ ನಾನು ಸ್ವರ್ಗವನ್ನ ರಚನೆ ಮಾಡ್ತೀನಿ. ತಕ್ಷಣ ಅರ್ಥ ಮಾಡ್ಕೊಂತಾರೆ. ಆ ರೀತಿ ರಚಯಿತ ಅಂತ ಹೇಳ್ತಾರೆ, ಮತ್ತೆ ಯಾವುದನ್ನ ರಚನೆ ಮಾಡ್ತಾರೆ ಗೊತ್ತಿಲ್ಲ. बच्चों को नई दुनिया की राजधानी का वर्षा होना चाहिए, तो जरूर हम बच्चों का. ಅವ್ರ ರಚಯಿತ ಅಂತಂದ್ರೆ ನಮ್ಮ ಮಕ್ಕಳಿಗೆ ಹೊಸ ಪ್ರಪಂಚದ ರಾಜ್ಯದ ಆಸ್ತಿ ಇರಬೇಕಲ್ಲ, ಅದನ್ನೇ ಕೊಡ್ತಾರೆ. ಮತ್ತೆ ಇನ್ನೇನು ಕೊಡ್ತಾರೆ? ಅವರ ಸ್ವರ್ಗದ ರಚಯಿತ ಅಂದ್ರೆ ಅದನ್ನೇ ಕೊಡ್ತಾರೆ. ಸ್ವರ್ಗ का नाम भी भारत में मशहूर है, परंतु समझते कुछ भी नहीं. 4 ಲೈನೇ ಆಗಿದ್ದು ಸಮಜ್ತೆ नहीं जानते नहीं ಎಷ್ಟೊತ್ತಿ ಹೇಳಿದ್ರು. ಈ ಭಾರತದಲ್ಲಿ ಫೇಮಸ್ ಆಗಿದೆ ಸ್ವರ್ಗ ಅನ್ನೋದು, ಆ ಶಬ್ದ ಇಲ್ಲಿ ಫೇಮಸ್ ಆಗಿದೆ. ಭಾರತದಲ್ಲಿ ಹೇಳ್ತಾರೆ, ಎಲ್ಲ ಪ್ರಬಲ ಆಗಿದೆ, ಆದ್ರೆ ಏನು ಗೊತ್ತಿಲ್ಲ. ಕೈತೆ ಫಲಾನ ಮರ ಸ್ವರ್ಗ ಪದರ, ಇಂಥವ್ರು ಸತ್ರು ಸ್ವರ್ಗಕ್ಕೆ ಹೊಟ್ಟೋದ್ರು. अब ऐसे तभी होता है क्या? ನಮ್ಮನ್ ಕೇಳ್ತಾರೆ ಬಾಬಾ, ಹೋಗ್ತಾರ ಸ್ವರ್ಗಕ್ಕೆ? ಸತ್ರೆ ಹೋಗ್ತಾರಂತೆ. ಹೋಗ್ತಾರ ಅಕ್ಕರೆ ಹೋಗ್ತಾರ? ನೋಡಿ, ಎಲ್ರು ಇಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ತಿಳುವಳಿಕೆ ಇದೆ. ನಮ್ಮನ್ನ ಕೇಳಿದ್ರೆ ನಮ್ಮನ್ನೇ ಕೇಳ್ತಾರೆ ಬಾಬಾ. ಅವಾಗ ಅವ್ರಿಗೆ ಏನಾಗುತ್ತೆ, ಪರವಾಗಿಲ್ಲ, ನಾನು ಹೇಳ್ಕೊಟ್ಟಿದ್ದೆಲ್ಲ ಚೆಂದಾಗಿ ನೆನಪಿದೆ ಮಕ್ಕಳಿಗೆ. अब ऐसे तभी होता है क्या? अभी तुम समझते हो, हम सब तुच्छ ಬುದ್ಧಿ थे, ನಂಬರ್ ವಾರ್ तो कहेंगे ना. ಅದರಿಂದ ಇವಾಗ ಚೆನ್ನಾಗಿ ತಿಳುವಳಿಕೆ ನಿಮ್ಗೆ ಸಿಕ್ಕಿದೆ. ಅವಾಗ ಅನ್ಸುತ್ತೆ ನಾವೆಷ್ಟು ತುಚ್ಛ ಬುದ್ಧಿಯವರಾಗಿದ್ವಿ ಅಂತ ಅಲ್ವಾ? ಅದರಲ್ಲೂ ನಂಬರ್ ಒನ್, ತುಚ್ಛ ಬುದ್ಧಿನಲ್ಲೂ ನಂಬರ್ ಒನ್. मुख्य के लिए समझानी है, मैं इनमें आता हूँ बहुत जन्म वाले अंतिम शरीर में. ಅದರ ಮುಖ್ಯವಾದಂತಹ ವಿಷಯ ಏನು ಹೇಳ್ಬೇಕೆಲ್ಲರಿಗೆ ಅಂತಂದ್ರೆ, ಬರ್ತಾರೆ ಪರಮಾತ್ಮ. ಯಾರು ಬಹಳ ಜನ್ಮಗಳು ತಗೊಂಡಿರ್ತಾರೋ ಅವರ ಕೊನೆ ಶರೀರ, ಅಂತಿಮ ಶರೀರದಲ್ಲಿ ಬರ್ತಾರೆ. ಯಾಕೆ ಅಂತಿಮ ಶರೀರ ಕೇಳ್ತಾರಲ್ಲ, ಯಾಕೆ ಇವರಲ್ಲೇ ಬರ್ಬೇಕಾ, ಆ ಬ್ರಹ್ಮಬಾಬನಲ್ಲೇ ಬರ್ಬೇಕಾ ಅಂತ ಕೇಳ್ತಾರಲ್ವಾ? ಅವಾಗ ಇದು ಉತ್ತರ ಹೇಳ್ಬೋದು. ಏನ್ ಹೇಳ್ಬೇಕು? ಬಹುತ್ ಜನ್ಮ ಅಲ್ಲಿ ಅಂತಿಮ ಶರೀರ ಮೇ ಏ ನಂಬರ್ ಒನ್. ಇವಾಗ ಅಂತಿಮ ಶರೀರ ಆಗಿರ್ಬೋದು, ಆದ್ರೆ ಅವರು ನಂಬರ್ ಒನ್ ಅಲ್ವಾ? ಬಚ್ಚೆ ಸಮಜ್ತೆ ಹೇ ಅಭಿ ಹಮ್ ಉನ್ಕೆ ಬಚ್ಚೆ ಬ್ರಾಹ್ಮಣ್ ಬನ್ಗೆ. ಆದ್ರಿಂದ ಇವಾಗ ಮಕ್ಕಳು ತಿಳ್ಕೊಂಡಿದ್ದೀರಾ, ಅವರ ಮಕ್ಕಳಾಗಿದ್ದೀವಿ, ನಾವು ಬ್ರಾಹ್ಮಣರಾಗಿದ್ದೀವಿ. ಏ ಸಬ್ ಹೈ ಸಮಜ್ ಕಿ ಬಾತೆ, ತಿಳ್ಕೊಳ್ಳುವಂಥ ವಿಷಯಗಳು. ಯಾಕೆ ಶಿವ ಬಾಬಾ ಬ್ರಹ್ಮ ಶರೀರದಲ್ಲಿ ಬರಬೇಕು, ಮತ್ತೆ ನಮ್ಮನ್ನ ಹೇಗೆ ಬ್ರಾಹ್ಮಣನ ರಚನೆ ಮಾಡ್ತಾರೆ, ಇದೆಲ್ಲ ತಿಳ್ಕೋಬೇಕು. बाप इतने समय से समझाते ही रहते, नहीं तो सेकंड की बातें बाप को पहचान. ತಂದೆನ ಅರಿತುಕೊಳ್ಳೋದು ಒಂದು ಸೆಕೆಂಡಿನ ವಿಷಯ, ಆದ್ರೆ 89 years ಇಂದ ಬಾಬಾ ಏನ್ ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಂಡು ಅದು ಸ್ವರೂಪ ಆಗಕ್ಕೆ, ಧಾರಣೆ ಮಾಡಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಬೇಕಾಗಿರುತ್ತೆ. ಹೊಸದ್ರಲ್ಲೂ ಈ ಜ್ಞಾನನೇ, ಇವಾಗಲೂ ಇದೇ ಮುರಳಿನೇ, ಆದ್ರೂ ಸಹ ಅರ್ಥ ಮಾಡ್ಕೊಳ್ಳೋ ಡೆಪ್ತ್ ಏನಾಗಿದೆ, ಚೇಂಜ್ ಆಗಿದೆಯಾ? ಅಕಾರ್ಡಿಂಗ್ ಟು ಏಜ್ ಚೇಂಜ್ ಆಗುತ್ತೆ, ಅಕಾರ್ಡಿಂಗ್ ಟು ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಅಕಾರ್ಡಿಂಗ್ ಟು ಮೆಚ್ಯೂರಿಟಿ ಚೇಂಜ್ ಆಗುತ್ತೆ. ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಚೆನ್ನಾಗಿ ನಮ್ಗೇನೋ ಪ್ರಾಬ್ಲಮ್ಸ್ ಬಂದಿರುತ್ತೆ, ತುಂಬಾ ಪ್ರಾಬ್ಲಮ್ಸು. ಆವಾಗ ಡ್ರಾಮಾದ ರಹಸ್ಯ ಏನಾಗುತ್ತೆ, ಚೆನ್ನಾಗಿ ಬುದ್ಧಿನಲ್ಲಿ ಹೋಗುತ್ತೆ. ಇಲ್ಲಾಂದ್ರೆ ಹೇಳ್ತೀವಿ ಡ್ರಾಮಾ ಡ್ರಾಮಾ ಡ್ರಾಮಾ. ದೊಡ್ಡ ಪೆಟ್ಟು ಬಿದ್ದಾಗ ಅವಾಗೆ ನಾವು ಎಷ್ಟು ಡ್ರಾಮಾದ ನಿಶ್ಚಯ ಇದೆ ನಮ್ಗೆ ಅಂತ ಗೊತ್ತಾಗುತ್ತೆ. ಬಾಪ್ कहते हैं मुझे याद करेंगे तो तुम्हारे विकर्म विनाश होंगे. ಆದ್ರಿಂದ ಬಾಬಾ ಹೇಳ್ತಾರೆ, ನನ್ನ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ನಿಶ್ಚಯ हो गया, फिर कोई भी बात में प्रश्न आदि उठ नहीं सकता. ನಿಶ್ಚಯ ಆಯ್ತಲ್ಲ, ನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ. ಯಾಕೆ ಮಾಡ್ತಾ ಇಲ್ಲ, ಯಾಕೇನು ವಿಕರ್ಮ ವಿನಾಶ ಆಗ್ತಾ ಇಲ್ಲ? ಅದೇ ಮಾತಾಗಿದೆ.
ಆದ್ರಿಂದ ಬಾಬಾ ಹೇಳ್ತಾರೆ ಇದರಲ್ಲಿ ನಿಶ್ಚಯ ಇತ್ತು ಅಂತಂದ್ರೆ ಯಾವ ಪ್ರಶ್ನೆ ಬರೋಕ್ಕೂ ಸಾಧ್ಯ, ಕ್ವೆಶ್ಚನ್ಸ್ ಬರಲ್ಲ. ಬಾಪ್ ನೆ ಸಮझाया है तुम पावन थे जब ಶಾಂತಿ ಧಾಮ್ में थे. ಅದರಿಂದ ಬಾಬಾ ಇದನ್ನು ತಿಳಿಸ್ಕೊಡ್ತಾರೆ, ನೀವು ಯಾವಾಗ ಪಾವನರಾಗಿದ್ರೋ ಅವಾಗ ಎಲ್ಲಿದ್ರಿ, ಶಾಂತಿ ಧಾಮದಲ್ಲಿ. ಈ ಬಾತೆ ಬಿ ತುಮ್ ಹಿ ಬಾಪ್ ದ್ವಾರ ಸುನ್ತೆ. ಈ ವಿಷಯಗಳನ್ನ, ಈ ಮಾತುಗಳನ್ನ ನೀವೇ ಕೇಳೋದು, ತಂದೆಯ ಮೂಲಕ ಕೇಳ್ತಾ ಇದ್ದೀರಾ. ಯಾಕೆ ತಂದೆಯ ಮೂಲಕ ಕೇಳ್ತಾ ಇದ್ದೀರಾ? ಯಾಕೆ ಯಾಕೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ, ಬೇರೆ ಯಾರು ಇದನ್ನೆಲ್ಲ ತಿಳಿಸ್ಕೊಡೋದಿಲ್ಲ. ದೂಸರಾ ಕೊಯ್ ಸುನಾ ನಾ ಸಕೆ, ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಇಡೀ ದಿನ ಯಾವ್ಯಾವ ಮಾತುಗಳನ್ನ ಬಾಬಾ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅವತ್ತು ಬಂದಿತ್ತಲ್ಲ ಫಿರ್ಸೆ, ಮತ್ತೆ ನಾನು ನಿಮ್ಮನ್ನ ಪಾವನ ಮಾಡಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಆ ಥರ ಒಂದೊಂದು ಮುರಳಿನಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಒಂದು ಕಡೆ ಏನು ಮಾಡಬೇಕು, ನೋಟ್ ಮಾಡಿ ಇಟ್ಕೋಬೇಕು. ಈ ಮಾತುಗಳನ್ನ ಬಾಬಾ ಬಿಟ್ಟರೆ ಬೇರೆ ಯಾರು, ಒಂದು ಮುರಳಿನಲ್ಲಿ ಬರುತ್ತೆ ನಿಮ್ಮನ್ನೆಲ್ಲರೂ ನಾನೇ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆ ಥರ ಬರ್ಕೋಬೇಕು, ಅವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಮ್ ಜಾನ್ತೆ ಹೋ ಹಮ್ ಆತ್ಮಾಯಿ ಕಹಾ ಕಿ ರೇವಾಸಿ. ನಿಮ್ಗಂತೂ ಇವಾಗ ಗೊತ್ತಿದೆ ಆತ್ಮಗಳು ನಾವು ಎಲ್ಲಿರ್ತೀವಿ, ನಮ್ಮ ನಿವಾಸ ಸ್ಥಾನ ಯಾವುದು ಅಂತ. ಅಡ್ರೆಸ್ ಗೊತ್ತಾ? ಅಡ್ರೆಸ್ ಗೊತ್ತಾ? ನಿಮ್ಮ ಮನೆ ಅಡ್ರೆಸ್, ನಿಮ್ಮ ಮನೆ ಅಡ್ರೆಸ್ ಗೊತ್ತಾ? ಅಕ್ಕರೆ ಯಾವುದು ನಿಮ್ಮ ಮನೆ ಅಡ್ರೆಸ್ಸು? ಅಡ್ರೆಸ್ ಹೇಳಿದ್ರೆ ಹೆಸರು ಹೇಳ್ತಿದ್ದೀರಾ, ಅಡ್ರೆಸ್ ಏನೋ ಯೋಚನೆ ಮಾಡಿ. जैसे नाटक के एक्टर्स कहेंगे हम यहाँ के रहवासी है, कपड़ा बदलकर स्टेज पर आ जाएंगे. ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ಸು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾವು ಇಂಥ ಊರಿನಲ್ಲಿ ಇರ್ತೀವಿ, ಈ ಊರಿಂದ ಬಂದಿದ್ದೀವಿ, ಇಲ್ಲಿ ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀವಿ, ಇದು ಈ ಡ್ರೆಸ್ ಹಾಕ್ಕೊಂಡಿದ್ದೀವಿ, ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಯಹಾ ಕೆ ರೆಹವಾಸಿ ನೈ. ಆ ರೀತಿ ಅವರು ನಾವು ಸ್ಟೇಜ್ ಆ್ಯಕ್ಟರ್ಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ರೀತಿ ನಾವು ಯಾರು, ಸ್ಟೇಜ್ ಆ್ಯಕ್ಟರ್ಸ್. ಇಡೀ ಪ್ರಪಂಚ ಸ್ಟೇಜು, ಇದರಲ್ಲಿ ನಾವು ಆ್ಯಕ್ಟರ್ಸ್ ಆಗಿದ್ದೀವಿ. ನಾವು ಇಲ್ಲಿರೋರಂಥವ್ರಲ್ಲ, ಇಲ್ಲಿನವರಲ್ಲ. ಎಲ್ಲಿನವರು, ಬೇರೆ ಗ್ರಹದವರ ಪಾತ್ರ ಮಾಡಲಿಕ್ಕೆ ಬಂದಿದ್ದೀವಿ. ಆದರೆ ಇದೇನಾಯಿತು, ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತಂದರೆ ಇದೇನು, ಇವತ್ತು ಬಾಬಾ ಒಂದು ಹೊಸ ಶಬ್ದ ಹೇಳ್ತಾರೆ, ನಾಟಕ ಶಾಲಾ. ಯಾವಾಗಲೂ ಸ್ಟೇಜ್ ಅಂತಿದ್ರು, ದೊಡ್ಡ ಸ್ಟೇಜು ಮಾಂಡವ ಅಂತಿದ್ರು, ಇವಾಗ ನಾಟಕ ಶಾಲಾ ಅಂತ. ಇದು ನಾಟಕ ಶಾಲೆ ಆಗಿದೆ. ये अभी बुद्धि में आया है कि हम मूल वतन के निवासी है. ಅದರಿಂದ ಇವಾಗ ಬುದ್ಧಿನಲ್ಲಿ ಬಂದಿದೆ, ನಾವು ಮೂಲ ವತನ ನಿವಾಸಿಗಳು. जिसको स्वीट साइलेंस होम कहा जाता है. ಅದಕ್ಕೆ ಏನು ಹೇಳಲಾಗುತ್ತೆ, ಸ್ವೀಟ್ ಸೈಲೆಂಸ್ ಹೋಮ್. इसके लिए सब चाहते हैं क्योंकि ಆತ್ಮ ದುಃಖಿ है ना. ಆ ಸ್ವೀಟ್ ಸೈಲೆನ್ಸ್ ಹೋಮ್ಗೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು, ಮುಕ್ತಿಗೆ ಹೋಗಬೇಕು ಅಂತ ಎಲ್ಲರೂ ಆಸೆ ಬಯಸ್ತಾರೆ. ಯಾಕೆಂದರೆ ದುಃಖದಲ್ಲಿದ್ದಾರಲ್ಲ. तो कहते हैं हम कैसे वापस घर जाए. ಏನಾದರೂ ಹೇಳ್ಕೊಡಿ, ನಾನು ಮುಕ್ತಿಗೆ ಹೋಗ್ಬೇಕು, ಇನ್ನೊಂದು ಜನ್ಮ ತಗೋಬಾರ್ದು ಅಂತ ಹಾಗೆ ಡೈರೆಕ್ಟಾಗಿ ಬಂದು ಕೇಳ್ತಾರೆ. ತುಂಬ ರೋಗ ಜಾಸ್ತಿ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ಹೇಳ್ತಾರೆ, ಏನಾದರೂ ಒಂದು ಆ ಥರ ಇಂಜೆಕ್ಷನ್ ಸೀದಾ ನಾವು ಹೊಟ್ಟೋಗ್ಬಿಡ್ಬೇಕು. ಆ ಥರದ್ದು ಏನಾದರೂ ಇದೆಯಾ? ಅದಕ್ಕೆ ಬಾಬಾ ಹೇಳ್ತಾರೆ ಅದೆಲ್ಲ ಏನೂ ಇಲ್ಲ. कैसे है तो कहते हैं हम कैसे वापस करते. घर का पता ना होने कारण भटकते. ಆ ಮನೆಯ ಅಡ್ರೆಸ್ ಅವ್ರ ಹತ್ರ ಇಲ್ಲ, ಆದ್ದರಿಂದ ಅಲ್ದಾಡ್ತಾ ಇದ್ದಾರೆ. ಎಷ್ಟು ನೋಡಿ, ನಮ್ಗೆ ಯಾವ ಅಲ್ದಾಟನೂ ಇಲ್ಲ. ಯಾವಾಗ ಬೇಕೋ ಅವಾಗ ಏನು ಮಾಡ್ತೀವಿ, ಮನೆಗೆ ಹೋಗ್ಬಿಡ್ತೀವಿ. ಅಭಿ ತುಮ್ ಭಟಕ್ನೆ ಸೆ ಚೂತೆ. ಆ ಅಲ್ದಾಟದಿಂದ ನೀವು ತಪ್ಪಿಸ್ಕೊಂಡ್ರಿ. बच्चों को मालूम पड़ गया है अभी तुमको सचमुच घर जाना है. ನಿಮಗೆ ಗೊತ್ತಾಗೋಗಿದೆ, ನಿಜವಾಗ್ಲೂ ನಾವು ಮನೆಗೆ ಹೋಗ್ಬೇಕು. ಗೊತ್ತಾಗೋಗಿದೆಯಾ? ನಿಜವಾಗ್ಲೂ ಸತ್ಯವಾಗ್ಲೂ ನೀವು ಮನೆಗೆ ಹೋಗ್ಬೇಕು. अहम आत्मा कितनी छोटी बिंदी है, ये भी ವಂಡರ್ है जिसको कुदरत कहा जाता है. ಆತ್ಮ ನಾನು ಎಷ್ಟು ಚಿಕ್ಕ ಬಿಂದು ಆಗಿದ್ದೀನಿ, ವಂಡರ್ ಅಲ್ವಾ? ವಂಡರ್ ಅಂತ ಹೇಳಬೇಕು, ಸ್ವಾಭಾವಿಕ. ಆ ಥರ ಕುದರತ್ ಇದೆ. ಇತ್ನಿ ಚೋಟಿ ಬಿಂದಿ ಮೇ ಇತ್ನಾ ಪಾಟ್ ಬರಾ ಹುआ. ನನ್ನ ಆತ್ಮ ಒಂದು ಬಿಂದು, ಅದು ಆಯಿತು. ಆ ಬಿಂದುನಲ್ಲಿ ಏನಿದೆ, ಇಷ್ಟು
ಅಷ್ಟು ಪಾತ್ರ ಇದೆ ಅದು. ಅದು ನೆನ್ಸ್ಕೊತಾ ಇದ್ರೆ ಏನಾಗುತ್ತೆ, ವಂಡರ್ ಅಷ್ಟೇ ಅಲ್ವಾ. परमपिता परमात्मा कैसे पाठ बजाते हैं ये भी तुम जानते. ಪರಂಪಿತ ಪರಮಾತ್ಮ ಅವರ ಪಾತ್ರವನ್ನು ಹೇಗೆ ಮಾಡ್ತಾರೆ ಇದು ನಿಮಗೆ ಗೊತ್ತಿದೆ. सबसे ಮುಖ್ಯ ಪಾಠಧಾರಿ ವಾಹೆ ಕರಣ್ ಕರಾವನ್ ಹಾರೇನ, ಆದ್ರಿಂದ ಮುಖ್ಯ ಪಾತ್ರಧಾರಿ ಯಾರು, ಶಿವಬಾಬಾನೇ, ಯಾಕಂದ್ರೆ ಅವರೇ ಕರಣ್ ಕರಾವನ್ ಹಾರ್ ಆಗಿದ್ದಾರೆ. तुम मीठे मीठे बच्चों को ये अभी समझ में आया है कि हम आत्माएं शांति धाम से आती. ಇವತ್ತಿನ ಮೇನ್ ಪಾಯಿಂಟು ಬಹಳ ಮಧುರವಾದಂತಹ ಮಕ್ಕಳಿಗೆ ಇವಾಗ ಈ ತಿಳುವಳಿಕೆ ಬಂದಿದೆ, ನಾವು ಆತ್ಮಗಳು ಶಾಂತಿಧಾಮದಿಂದ ಬಂದಿದ್ದೀವಿ. ಅಕ್ಕವ್ರೆ ಎಲ್ಲಿಂದ ಬಂದಿದ್ದೀವಿ, ಶಾಂತಿಧಾಮದಿಂದನ. ಇಲ್ಲ ಹೊಸದು ಯಾರಾದ್ರು ಬಂದ್ರೆ, ಬೇರೆ ಹೊರಗಿನ ಊರಿನವ್ರು ಬಂದ್ರೆ ಎಲ್ಲಿಂದ ಬಂದಿದ್ದಾರೆ ತಕ್ಷಣ ಏನಾಗ್ಬೇಕು, ಆ ಊರಿನ ಅಕ್ಕವ್ರ ಇವಾಗ ಪಾಸ್ ಶಾಂತಿಧಾಮದಿಂದ ಬಂದಿದ್ದೀವಿ. ಆತ್ಮಾಯೇ कोई नई तोड़े ही निकलती जो शरीर में प्रवेश करते. ಹೊಸ ಆತ್ಮಗಳಿಲ್ವಂತೆ, ಇಷ್ಟೇ ಆತ್ಮಗಳಲ್ಲಿ ಅದು ಲೆಕ್ಕ ಇದೆ. ಮತ್ತೆ ಮತ್ತೆ ಶರೀರ ತಗೊಳುತ್ತೆ, ಮತ್ತೆ ಬಾಬಾ ಹೇಳ್ತಾರೆ ಹೊಸ ಆತ್ಮ ಬರಕ್ಕೆ ಸಾಧ್ಯ ಇಲ್ಲ. ಹೊಸ ಆತ್ಮ ಅಂದ್ರೆ ಆ ಲೆಕ್ಕದಲ್ಲಿ ಇಲ್ಲದೆ ಇರೋ ಆತ್ಮಗಳು ಎಕ್ಸ್ಟ್ರಾ ಬರಕ್ಕೆ ಸಾಧ್ಯ ಇಲ್ಲ, ಇರೋರೆ ಮತ್ತೆ. ಆತ್ಮಾಯೇ ಸಭಿ ಸ್ವೀಟ್ ಹೋಮ್ ಮೇ रहती है वहाँ से आती है ಪಾಠ ಭಜನ್. ಅದರಿಂದ ಆತ್ಮಗಳು ಸ್ವೀಟ್ ಹೋಮಲ್ಲಿ ಇರುತ್ತೆ, ಮತ್ತೆ ಅಲ್ಲಿಂದ ಪಾತ್ರ ಮಾಡಲಿಕ್ಕೆ ಇಲ್ಲಿ ಬರುತ್ತೆ. ಸಭಿಕೋ ಪಾಠ ಬಚಾನ ಈ ಖೇಲ್ ಎಲ್ಲರೂ ಆಟ ಆಡಬೇಕಿದೆ, ಆಟ ಆಗಿದೆ, ಎಲ್ಲರೂ ಪಾತ್ರ ಮಾಡಬೇಕು. ಈ ಸೂರ್ಯ ಚಾಂದ್ ಸ್ಟಾರ್ಸ್ ಆದಿ ಕ್ಯಾ ಹೇ, ಈ ಸೂರ್ಯ ಚಂದ್ರ ಸ್ಟಾರ್ಸು ಏನಾಗಿದೆ, ये सब बत्तियां है जिसमें ರಾತ್ ದಿನ ಕಾ ಖೇಲ್ ಚಲ್ತಾ ಹೈ. ಅದರಿಂದ ಈ ಆಟಕ್ಕೆ ಅದೆಲ್ಲ ಏನಾಗಿದೆ, ಫ್ಲಾಶ್ ಲೈಟ್ಸ್ ಆಗಿದೆ, ಬೆಳಕು ಬೇಕಲ್ವಾ. ಕೈ कहते हैं ಸೂರ್ಯ ದೇವತಾಯ ನಮಃ ಚಂದ್ರ ದೇವತಾಯ ನಮಃ, ಅದು ಕೊಡ್ತಾ ಇರೋದ್ರಿಂದ ಅದನ್ನು ಪ್ರಕೃತಿಗೂ ಏನು ಹೇಳ್ತಾರೆ, ಸೂರ್ಯ ಚಂದ್ರ ಭಗವಂತ ಅಂತ ಹೇಳಿ. ಪರಂತು ವಾಸ್ತವಮೇ ये कोई ದೇವತಾಯೇ ಹೇ नहीं. ನಿಜವಾಗ್ಲೂ ನೋಡಿದ್ರೆ ವಾಸ್ತವಿಕ ಏನು ಅಂತಂದ್ರೆ ಅವ್ರು ಯಾರು ಸೂರ್ಯ ದೇವತಾ ಅಂತ ಯಾರಿಲ್ಲ, ಚಂದ್ರ ದೇವತಾ ಅಂತ ಇಲ್ಲ, ಪ್ರಕೃತಿ ಅಷ್ಟೇ. ಈ ಸ್ಕೇಲ್ಕ ಅಂದ್ರೆ ಭಗವಂತನ ಪಾರ್ಟ್ ಮಾಡ್ತಾರೆ, ಬೆಳಕು ಕೊಡೋದು, ಭಗವಂತನ ಪಾತ್ರ ಮಾಡೋದ್ರಿಂದ, ಕೊಡ್ತಾ ಇರೋದ್ರಿಂದ ಭಗವಂತ. ಹಮ್ ರೆಹವಾಸಿ ಹೇ ಸ್ವೀಟ್ ಸೈಲೆನ್ಸ್ ಹೋಮ್. ಎಷ್ಟನೇ ಸರಿ ಹೇಳ್ತಿದ್ದಾರೆ, ನಾವು ಎಲ್ಲಿನವರು, ಸ್ವೀಟ್ ಸೈಲೆನ್ಸ್ ಹೋಮ್. ನಾನು ಸ್ವೀಟ್ ಸೈಲೆನ್ಸ್ ಹೋಮಿಂದ ಬಂದಿದ್ದೀನಿ, ನೀವು ನಮ್ಮೂರೇನಾ, ಅದು ಬಂದು ಎಲ್ಲರೂ ರೂಮಲ್ಲಿ ನೀವು ಮಾತ್ರ ಇರ್ತೀರಾ, ಮತ್ತೆ ಬೇರೆ ಊರವ್ರು ಬಂದಿರ್ತಾರೆ. ಆಮೇಲೆ ಮಾತಾಡೋವಾಗ ಗೊತ್ತಾಗುತ್ತೆ ಬೆಂಗಳೂರಿನವರು ಜಯನಗರದವರು ಅಂತ, ಯಾವಾಗಲೂ ಎಲ್ಲೋ ಬಾಂಬೆ ಡೆಲ್ಲಿ ಹೋಗಿರ್ತಾರೆ. ಆವಾಗ ಹೌದಾ ನೀವು ಬೆಂಗಳೂರಿನವರ ಅಂತ ಎಷ್ಟು ಪ್ರೀತಿ ಬರುತ್ತೆ. ಆ ರೀತಿ ಬಾಬಾ ಹೇಳ್ತಾರೆ ಎಲ್ಲರೂ ಯಾರು, ಆತ್ಮಗ ಅಷ್ಟು ಪ್ರೀತಿ ಒಬ್ಬೊಬ್ರ ಮೇಲೆ. ಇವರು ನಮ್ಮವರು ಸ್ವೀಟ್ ಸೈಲೆನ್ಸ್ ಹೋಮಿಂದ, ನಾನು ಅಲ್ಲಿಂದ ಬಂದಿದ್ದೀನಿ, ಇವರು ಅಲ್ಲಿಂದನೇ ಬಂದಿದ್ದಾರೆ. यहाँ हम ಪಾಠ ಬಜಾನೆ ये ಜೂ ಮಿಸಲ್ ಚಕ್ರ ತಿರ್ತಾ रहता है. ತುಂಬಾ ಸ್ಲೋ ಆಗಿ ಸುತ್ತುತ್ತೆ ಅನ್ನಕ್ಕೆ ಬಾಬಾ ಏನಿನ ತರ ನಿಧಾನಕ್ಕೆ ಸುತ್ತುತ್ತಾ ಇರುತ್ತೆ. जो कुछ होता है ड्रामा में नोन है. ಅದರಿಂದ ಏನೇ ನಡೀಲಿ ಇಲ್ಲಿ ಎಲ್ಲಾನು ಏನಾಗಿದೆ, ಡ್ರಾಮಾನಲ್ಲಿ ಫಿಕ್ಸ್ ಆಗಿದೆ. ऐसे नहीं कहना चाहिए कि ऐसे नहीं होता था तो ऐसे होता. ಅದರಿಂದ ಈ ರೀತಿ ನಾವು ಹೇಳ್ಬಾರ್ದು, ಈ ರೀತಿ ಆಗದೆ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ, ಇದಕ್ಕೆ ನಮ್ಗೆ ರೈಟೇ ಇಲ್ಲ, ಹೇಗಾಗಬೇಕು ಹಾಗೆ ಆಗಬೇಕು, ನ್ಯಾಯಕಾರಿ ಡ್ರಾಮಾ. ಆದ್ರಿಂದ ಅದೆಲ್ಲ ಹೇಳ್ಬಾರ್ದು. ये तो ड्रामा है ना, मिसला जैसे तुम्हारी मासी ख्याल में तो नहीं था ना कि चली जाएगी. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಬಾಬಾ, ಡ್ರಾಮಾ ಅಲ್ವಾ. ಇವಾಗ ನೋಡಿ ಎಕ್ಸಾಂಪಲ್ಗೆ ಮಮ್ಮ ಇದ್ರು ಹೊಟ್ಟೋದ್ರು ಅಲ್ವಾ, ಅವ್ರು ಹೋಗ್ತಾರೆ ಅಂತ ಯಾರು ಅನ್ಕೊಂಡಿದ್ರು ಆ ಏಜ್ನಲ್ಲಿ. ಇವಾಗ ಒಬ್ರು ಹೋದ್ರೆ ಒಬ್ರು ನಿಮಿತ್ತ ಆಗ್ತಾರೆ ಯಜ್ಞಕ್ಕೆ ಅಂತ ನಮ್ಗೆ ಗೊತ್ತಾಗೋಗಿದೆ, ಆದ್ರೆ ಅವಾಗ ಅಲ್ವಾ, ಮಮ್ಮ ಶರೀರ ಬಿಟ್ಟಾಗ ಯಾರಿಗೆ ಯಾರು ನಮ್ಮನ್ನ ಕೈದ್ ಮಾಡ್ತಾರೆ ಅಂತ ಸಂಕಲ್ಪ ಸಂಶಯ ಬೇಕಾದಷ್ಟು ಬಂತು. ಅಚ್ಚಾ ಶರೀರ ಚೋಡ್ದಿಯ ಡ್ರಾಮಾ, ಸರಿ ಶರೀರ ಬಿಟ್ರು ಆಯ್ತು ಡ್ರಾಮಾ. ಅಷ್ಟು ಈಸಿಯಾಗಿ ತಗೊಳಕ್ಕಾಗುತ್ತಾ. ಅಪ್ನಾ ನಯಾ ಪಾಠ ಬಚಾರಿ. ಅದೇ ಬಾಬಾ ಅಷ್ಟು ಈಸಿಯಾಗಿದ್ದಾರೆ. ಹೌದು ಮಮ್ಮ ಶರೀರ ಬಿಟ್ರು, ಅವ್ರು ಬೇರೆ
ಅವ್ರ ಪಾತ್ರ ಬೇರೆ ಇದೆ. ಫಿಕ್ರ್ ಕಿ ಬಾತ್ नहीं, ಅದರಿಂದ ಚಿಂತೆ ಮಾಡುವಂಥ ವಿಷಯ ಏನೂ ಇಲ್ಲ. यहाँ तुम सब बच्चों की बुद्धि में है, हम actors है ಅಂದರೆ ಕರಣ್ ಕರಾವನ್ ಹಾರ್ ಬಾಬಾ ಅಂತ ಅದು ಸ್ಟ್ರಾಂಗ್ ಆಗಿದ್ರೆ ಮಮ್ಮ ಹೋದ್ರು ಸರಿ, ದಾದಿ ಹೋದ್ರು ಸರಿ, ಎಲ್ಲ ದಾದಿಗಳು ಹೋದ್ರು ಸರಿ, ಆದ್ರೂ ಏನಾಗುತ್ತೆ, ಯಜ್ಞ ನಡೀತಾ ಇದೆ, ನಡೆಸ್ತಾ ಇರ್ತಾರೆ ಬಾಬಾ ಅಲ್ವಾ. ಆದ್ರಿಂದ ಇವಾಗ ಮುಖ್ಯವಾಗಿ ನಮ್ಮ ಬುದ್ಧಿನಲ್ಲಿ ಏನಿರಬೇಕು, ಹಮ್ ಆಕ್ಟರ್ಸ್, ನಾವು ಯಾರಾಗಿದ್ದೇವೆ, ಆಕ್ಟರ್ಸ್. ಮತ್ತೆ ಇದೇನಾಗಿದೆ, ಹಾರ್ ಅವ್ರ ಜೀತ್ ಕಾ ಖೇಲ್, ನಾವು ಆಕ್ಟರ್ಸ್ ಆಗಿದ್ದೀವಿ, ಇದು ಸೋಲು ಗೆಲುವಿನ ಆಟ. ಈ ಹಾರ್ ಜೀತ್ ಕಾ ಖೇಲ್ ಮಾಯಾ ಪರ್ ಆಧಾರಿತ, ಈ ಸೋಲು ಗೆಲುವಿನ ಆಟ ಮಾಯೆಯ ಆಧಾರಿತದಲ್ಲಿ ಇದೆ, ಮಾಡಲ್ಪಟ್ಟಿದೆ. ಮಾಯಾ ಸೆ ಹಾರೆ ಹಾರ್ ಅವ್ರ ಮಾಯಾ ಸೆ ಜೀತೆ ಜೀತ್, ಅಂದ್ರೆ ಸೋಲು ಗೆಲುವು ಮಾಯೆಯ ಆಧಾರದಲ್ಲಿ ಅಂತಂದ್ರೆ ಮಾಯೆಯಿಂದ ಗೆಲುವು, ಮಾಯೆಯಿಂದ ಸೋಲು. ಮಾಯನ್ ಗೆದ್ರೆ ನಾವು ವಿಜಯ, ಇಲ್ಲ ಅಂದ್ರೆ ಸೋಲು. ಆದ್ರೆ ಮಾಯಾ ಸೆ ಜೀತೆ ಜೀತ್, ये बातें तो ये गाते तो सब है परंतु बुद्धि में ज्ञान जरा भी नहीं, ಅದು ಪ್ರಪಂಚದಲ್ಲೂ ಹಾಡ್ತಾರಂತೆ, ಮಾಯಾ ಸೆ ಹಾರೆ ಹಾರ್ ಅವ್ರ ಮಾಯಾ ಸೆ ಜೀತೆ ಜೀತ್. ಆದ್ರೆ ಬಾಬಾ ಹೇಳ್ತಾರೆ ಹಾಡ್ತಾರೆ, ಆದ್ರೆ ಅದ ಅರ್ಥ ಏನೋ ಗೊತ್ತಿಲ್ಲ, ಬುದ್ಧಿನ ಸ್ವಲ್ಪನೂ ಜ್ಞಾನ ಇಲ್ಲ. तुम जानते हो माया क्या चीज है, ये तो रावण है, ಅದೇ ನಿಮಗ್ ತಿಳಿದಿದೆ ಮಾಯಾ ಏನು ಅಂತ ಗೊತ್ತಿದೆ. ಮಾಯಾ ಯಾರು, ರಾವಣ ಅಲ್ವಾ. ಜಿಸ್ಕೋ ಹಿ ಮಾಯಾ ಕಹ ಜಾತೆ, ರಾವಣ ಬೇರೆ ಮಾಯಾ ಬೇರೆ ಇಲ್ಲ, ಮಾಯಾ ರಾವಣ ಎಲ್ಲ ಒಂದೇನೆ. ರಾವಣ ವಿಜಯ ನೀವು ಪಡ್ಕೊಂಡ್ರೆ ನೀವೇನಾಗ್ತೀರಾ, ಗೆಲ್ತೀರಾ, ಸೋತೋದ್ರೆ ಸೋತೋಗ್ತೀರಾ. ಧನ್ಕೋ ಸಂಪತ್ತಿ ಕಹ ಜಾತೆ, ಮತ್ತೆ ಹಣಕ್ಕೆ ಧನಕ್ಕೆ ಸಂಪತ್ತಿ ಅಂತ ಹೇಳ್ತಾರೆ, ಮಾಯಾ ಅಂತೆಲ್ಲ ಹೇಳ್ತಾರಲ್ಲ, ಮಾಯಾ ಅಂತ. ಹಣ ಬಂದ್ರೆ ಆಡ್ತಾರೆ, ಆಡಕ್ ಶುರು ಮಾಡ್ತಾರೆ. धन को माया नहीं कहेंगे, मनुष्य समझते हैं इनके पास बहुत धन है तो कह देते माया का नशा, ಹಣ ಜಾಸ್ತಿ ಇತ್ತು ಅಂತಂದ್ರೆ ಅವ್ರಿಗೇನು ಅಹಂಕಾರನೂ ಜಾಸ್ತಿ ಇರುತ್ತೆ, ಉಡಾಯಿಸ್ತಾ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರ ಹತ್ರ ಪ್ರಪಂಚದಲ್ಲಿ ಹಣ ಜಾಸ್ತಿ ಇತ್ತು ಅಂತಂದ್ರೆ ಹಣದ ನಶೆ ತುಂಬಾ ಇದೆ ಇವರಿಗೆ ಅಂತ ಹೇಳ್ತಾರೆ. ಅಷ್ಟೇ, ನಶೆ ಅದು ಮಾಯಾ ಅಲ್ಲ ಅಂತ. ಲೇಕಿನ್ ಮಾಯಾ ಕಾ ನಶಾ ಹೋತಾ ಹೈ ಕ್ಯಾ, ಹಣದ ನಶೆ ಓಕೆ, ಮಾಯೆಯ ನಶ ಅಂತ ಹೇಳ್ತಾರೆ. ಮಾಯಾ ಕೊಟ್ಟು ಹಮ್ ಜೀತನೆ ಕಿ ಕೋಶಿಶ್ ಕರ್ತೆ, ಇವಾಗ ನಾವೇನ್ ಮಾಡ್ತಿದ್ದೀವಿ, ಮಾಯಾನ ಜಯಿಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. तो इसमें कोई भी बात में संशय नहीं उठना चाहिए, ಆದ್ರಿಂದ ಯಾವುದೇ ಒಂದು ವಿಷಯದಲ್ಲಿ, ಡ್ರಾಮಾ ವಿಷಯದಲ್ಲಿ ಏನಾಗಬಾರ್ದು, ಸಂಶಯ ಬರಬಾರ್ದು. ಕಚ್ಚಿ ಅವಸ್ಥಾ ಹೋನೆ ಕಾರಣ ಹಿ ಸಂಶಯ ಉಡ್ತಾ है, ಸಂಶಯ ಬರುತ್ತೆ ಅಂತಂದ್ರೆ ಏನು, ಬರುತ್ತೆ, ಸಂಶಯ ಬಂತು ಅಂದ್ರೆ ನಮ್ಮ ಅವಸ್ಥೆ ಏನಾಗಿದೆ, ಕಚ್ಚಾ. ಅಭಿ ಭಗವಾನ್ ವಾಚ ಇಸ್ಕೆ ಪ್ರತಿ, ಸರಿ ಇವಾಗ ಭಗವಾನ್ ವಾಚ ಯಾರಿಗೋಸ್ಕರ, ಆತ್ಮಾವಂಕೆ ಪ್ರತಿ, ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ಭಗವಾನ್ ತೋ ಜರೂರ್ ಶಿವ್ ಹಿ ಚಾಹಿಯೆ ಜೋ ಆತ್ಮ ಪ್ರತಿ ಕಹೆ, ಭಗವಂತ ಅಂದ್ರೆ ಯಾರು, ಆತ್ಮಗಳಿಗೆ ಯಾರು ಹೇಳ್ಕೊಳ್ಲಿಕ್ಕೆ ಸಾಧ್ಯ, ಶಿವಬಾಬಾನೇ ಹೇಳ್ಕೊಳ್ಲಿಕ್ಕೆ ಸಾಧ್ಯ. ಮತ್ತೆ ಅವರೆಲ್ಲ ಹೇಳ್ಕೊಡ್ತಾರೆ ಅಂತಂದ್ರೆ ಯಾರಿಗೆ ಹೇಳ್ಕೊಡ್ತಾರೆ, ಮನುಷ್ಯರಿಗೆ, ಆತ್ಮಗಳಿಗೆ ಅವರು ಹೇಳ್ಕೊಡಲ್ಲ. ಅವ್ರು ಹೇಳ್ತಾರೆ ಆತ್ಮ ಹೇಳ್ತಾ ಇದೆ, ಬಾಬಾ ಅವರು ಮುಂದೊಂದು ಮುದಿನ ಹೇಳ್ತಾರೆ, ನಾನು ಮಾತಾಡ್ತಾ ಇದ್ದೀನಿ ಶರೀರದಿಂದ, ನೀವು ಆತ್ಮಗಳು ಈ ಶರೀರದಿಂದ ಹೇಳ್ತಾ ಇದ್ದೀವಿ, ಇದು ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ. ತುಮಕೋ ಕೊಯ್ ದೇಹದಾರಿ ಜ್ಞಾನ ನಹಿ ಸುನಾತೆ, ಅದರಿಂದ ಬಾಬಾ ಹೇಳ್ತಾರೆ ನಿಮ್ಗೆ ಯಾವ ದೇಹದಾರಿಗೂ ಜ್ಞಾನವನ್ನ ತಿಳಿಸ್ತಾ ಇಲ್ಲ. ಬಾಪ್ ಕೋತೋ ದೇಹ ನಹಿ, ಬಾಬಾ ತಿಳಿಸ್ತಾ ಇದ್ದಾರೆ ಅವ್ರಿಗೆ ದೇಹನೇ ಇಲ್ಲ. और तो सबको देह है जिनकी पूजा करते हैं उनको याद करना तो सहज, ಮತ್ತೆ ಎಲ್ಲರೂ ಬೇರೆಯವ್ರಿಗೆಲ್ಲ ಶರೀರ ಇದೆ, ಅವ್ರ ಗುರು ಆಗಿರಲಿ, ಯಾರೇ ಪ್ರಪಂಚದಲ್ಲಿ ಯಾರೇ ಇರಲಿ, ಅಥವಾ ದೇವತರಾಗಿರಲಿ, ಅವ್ರನ್ನೆಲ್ಲ ಪೂಜೆ ಮಾಡ್ತಿದ್ದಾರೆ. ಅದು ಈಸಿ, ಶರೀರ ಇದೆಯಲ್ಲ, ಆಕಾರ ಇದೆ, ಮಾಡೋದು, ನೆನಪು ಮಾಡೋದು ಈಸಿ, ಪೂಜೆ ಮಾಡೋದು ಈಸಿ. ಬ್ರಹ್ಮ ವಿಷ್ಣು ಶಂಕರ್ ಕೋ ಕಹೆಂಗೆ ದೇವತಾ, ಬ್ರಹ್ಮ ವಿಷ್ಣು ಶಂಕರನ್ನ ನೆನಪು ಮಾಡೋದು ಈಸಿ, ಅವರು ಯಾರು, ದೇವತರು. ಶಿವ್ ಕೋ ಭಗವಾನ್ ಕೇತೆ, ಅವರು ದೇವತರೆ. ಶಿವ ಬಾಬಾ ಮಾತ್ರ ಯಾರಾಗಿದ್ದಾರೆ, ಭಗವಂತ. ಊಂಚ್ತೆ ಊಂಚ್ ಭಗವಾನ್ ಉನ್ಕೋ ದೇಹ ನಹಿ, ಆದ್ರಿಂದ ಅವ್ರು ಯಾರು, ಶ್ರೇಷ್ಠಾದಿ ಶ್ರೇಷ್ಠ ಭಗವಂತ, ಅವ್ರಿಗೆ ಶರೀರ ಇರಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಕೋರ್ಸ್ ಕೊಡುವಾಗ ಏನ್ ಮಾಡ್ತೀವಿ, ಶಿಬಿರ ಮಾಡಿಸ್ತಾ ಇದೇ ಹೇಳ್ತೀವಿ, ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ, ಅಷ್ಟೇ ಕಂಡೀಷನ್.
ಅವರು ಅಶರೀರಿ, ಅಜನ್ಮ, ಅಭೋಕ್ತ. ಈ 3 ಕ್ವಾಲಿಟೀಸ್ ಅಥವಾ ಅಯೋನಿಜ, ಈ ಕ್ವಾಲಿಟೀಸ್ ಯಾರಲ್ಲಿದೆಯೋ ನೀವು ಧಾರಾಳವಾಗಿ ಅವ್ರನ್ನ ಭಗವಂತ ಅಂತ ಅನ್ಕೊಳ್ಳಿ. ಅವಾಗ ಅವ್ರಿಗೇನು ಆಗಲ್ಲ. ಇಲ್ಲಾಂದ್ರೆ ಇವ್ರು ಭಗವಂತ ಅಲ್ವಂತೆ, ಅವರಂತೆ ಭಗವಂತ, ಎಷ್ಟೊಂದು ಸಂಕಲ್ಪ ಬರುತ್ತೆ. ಈ ರೀತಿ ಕ್ಲಿಯರ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ತಾರೆ. ये भी तुम जानते हो जब मूल वतन में आत्मा एती तुमको देह थी. ಅನ್ನೋರೆ ಬಾಬಾ ಕೇಳ್ತಿದ್ದಾರೆ, ನೀವು ಯಾವಾಗ ಮೂಲ ವತನದಲ್ಲಿ ಇದ್ರೋ ಅವಾಗ ಶರೀರ ಇತ್ತ ನಿಮ್ಗೆ? ಇರ್ಲಿಲ್ಲ. ನೆಹಿ ತುಮ್ ಆತ್ಮ ಇರ್ತಿ, ನೀವು ಆತ್ಮಗೆ ಮಾತ್ರ ಇದ್ರಿ ಅಲ್ಲಿ. ಬಾಬಾ ಬಿ ಆತ್ಮ, ಬಾಬಾನು ಅಲ್ಲೇ ಇದ್ರು, ಅವ್ರಿಗೂ ಶರೀರ ಇರಲಿಲ್ಲ. ಅವರು ಯಾರು? ಆತ್ಮ. ಸಿರ್ಫ್ ವ ಪರಂ ಹೇ ಇನ್ಕಾ ಪಾರ್ಟ್ ಗಾಯ ಹುವ. ಅವರು ಆತ್ಮನೇ, ಆದ್ರೆ ಯಾರು? ಪರಮ. ಆದ್ರಿಂದ ಅವ್ರಿಗೂ ಪಾರ್ಟ್ ಇದೆ. ಪಾರ್ಟ್ ಬಜಾಕರ್ ಗೈ, ಅವರು ಅವರ ಪಾತ್ರವನ್ನ ಮಾಡಿ ಹೋಗಿದ್ದಾರೆ. ತಗ್ಗಿ ಪೂಜಾ ಹೋತಿ, ಅದರಿಂದನೇ ಏನಾಗ್ತಾ ಇದೆ? ಈಗ ಪೂಜೆ ನಡೀತಾ ಇದೆ. ಪರಂತು ಏಕ್ ಬಿ ಮನುಷ್ಯನಿಗೆ ಜಿಸ್ಕೋ ಏ ಮಾಲೂಮ್ ಹೋ, ಆದ್ರೆ ಒಬ್ಬ ಮನುಷ್ಯನಿಗೂ ಇದು ಗೊತ್ತಿಲ್ವಂತೆ. ಅಂತ ಮನುಷ್ಯರು ಯಾರು ಇಲ್ವಂತೆ, ಈ ತಿಳುವಳಿಕೆ ಇರುವಂತಹ ಮನುಷ್ಯರು. ಯಾವ ತಿಳುವಳಿಕೆ? 5000 ವರ್ಷ ಪಹಲೆ ಬಿ ಪರಂಪಿತ ಪರಮಾತ್ಮ ರಚತ ಆಯಾತ. 5000 ವರ್ಷಗಳ ಮುಂಚೆನೂ ಪರಂಪಿತ ಪರಮಾತ್ಮ ರಚಯಿತ ಬಂದಿದ್ರು. ಈ ಜ್ಞಾನ, ಈ ತಿಳುವಳಿಕೆ ಯಾರಿಗೂ ಇಲ್ಲ. ಹೈ ಹಿ ಹೆವೆನ್ಲಿ ಗಾಡ್ ಫಾದರ್, ಅವ್ರು ಯಾರಾಗಿದ್ದಾರೆ? ಹೆವೆನ್ಲಿ ಗಾಡ್ ಫಾದರ್. ಹರ್ 5000 ವರ್ಷ ಬಾದ್ ಕಲ್ಪಕ್ಕೆ ಸಂಗಮ್ ಪರ್ ವಾಸೆ. ಒಂದೊಂದು 5000 ವರ್ಷಕ್ಕೂ ಒಮ್ಮೆ ಕಲ್ಪದ ಸಂಗಮದಲ್ಲಿ ನಾನು ಬರ್ತೀನಿ. ಪರಂತು ಕಲ್ಪ ಕಿ ಆಯು ಲಂಬಿ ಚೌಡಿ ಕರ್ ದೇನೆ ಸೆ ಸಬ್ ಭೂಲ್ ಗಯೆ. ಆದ್ರೆ ಆ ಕಲ್ಪದಿಂದ, ಆ ಕಲ್ಪದ ಡ್ಯೂರೇಷನ್ ಏನ್ ಮಾಡ್ಬಿಟ್ಟಿದ್ದಾರೆ? ಹೆಚ್ಚು ಕಡಿಮೆ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆದ್ರಿಂದ ಎಷ್ಟು ಅಗಲ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಆದ್ರಿಂದ ನನ್ನನ್ನೆಲ್ಲರೂ ಮರ್ತು ಹೋಗಿದ್ದಾರೆ. तुम बच्चों को बाप बैठ समझाते हैं, तुम खुद कहते हो बाबा हम आपसे कल पहले मिलते हैं और आपसे वर्षा लेते हैं, फिर कैसे गवाते हैं? ये बुद्धि में है. ಆದ್ರೆ ನೀವೇ ಹೇಳ್ತೀರಂತೆ ಬಾಬನ್ಗೆ. ಬಾಬನ ಹತ್ರ ಮಾತಾಡುವಾಗ, ಬಾಬಾ ಕಲ್ಪ ನೀವು ಬರ್ತೀರಾ, ಮಿಲ್ನ ಮಾಡ್ತೀವಿ, ನಿಮ್ಮ ಹತ್ರ ಆಸ್ತಿ ಪಡ್ಕೊಂತೀವಿ, ಮತ್ತೆ ಎಲ್ಲನೂ ಕಳ್ಕೊಂತೀವಿ. ಇದೆಲ್ಲ ನಮ್ಮ ಬುದ್ಧಿನಲ್ಲಿ ಇದೆ ಅಂತ ಹೇಳ್ತಿರಂತೆ. ज्ञान तो अनेक प्रकार के है, परंतु ज्ञान का सागर भगवान को ही कहा जाता है. ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಕಾರದ ಜ್ಞಾನ ಇದೆ, ಆದ್ರೆ ಜ್ಞಾನ ಸಾಗರನ ಜ್ಞಾನ ಇಲ್ಲ. ಆದ್ರಿಂದ ಪರಮಾತ್ಮ ಉದ್ರಿಗೆ, ಶಿವಬಾಬಾಗೆ ಏನ್ ಹೇಳಲಾಗುತ್ತೆ? ಜ್ಞಾನ ಸಾಗರ. अब ये भी सब समझते हैं विनाश होगा जरूर. ಆದ್ರಿಂದ ಅವಾಗ ಏನು ಅಂತದೇನು ನಡೀತಿರ್ಲಿಲ್ಲ. ಆದ್ರಿಂದ ಬಾಬಾ ಈ ರೀತಿ ಅರ್ಥ ಮಾಡಿಸ್ತಾರೆ. ನಿಮಗೆ ತಿಳಿದಿದೆ, ಈ ಇಡೀ ಮುಳ್ಳಿನಲ್ಲಿ ನಿಮ್ಗೆ ತಿಳುವಳಿಕೆ ಇದೆ, ನಿಮಗ್ ತಿಳಿದಿದೆ, ಬೇರೆ ಯಾರಿಗೂ ಇದು ಗೊತ್ತಿಲ್ಲ. ವಿನಾಶ ಖಂಡಿತ ಆಗತ್ತೆ. ಹಾಗೆ ಬಿ ವಿನಾಶ ಹುವಾತ. ಆದ್ರಿಂದ ಯಾಕಾಯ್ತು ಇದು ಯೋಚನೆ ಮಾಡ್ಬಿಡಿ. ಹೋದ್ ಕಲ್ಪದಲ್ಲೂ ಇದೇ ತರ ಕ್ರ್ಯಾಶ್ ಆಗಿತ್ತು, ಈ ಕಲ್ಪದಲ್ಲೂ ಆಯ್ತು. ಫಿನಿಶ್ ಡ್ರಾಮಾ ಅಷ್ಟೇ. ನಾವೇನ್ ಮಾಡ್ಬೇಕು? ಯೋಗದಾನ ಮಾಡ್ಬೇಕು, ಪ್ರಕಾಶ್ ಕೊಡ್ಬೇಕಷ್ಟೆ. कैसे हुआ था ये किसको भी पता नहीं. ವಿನಾಶ ಆಗಿತ್ತು, ಆದ್ರೆ ಹೇಗಾಗಿತ್ತು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರೋं में तो ವಿನಾಶ के बारे में क्या क्या लिख दिया. ಶಾಸ್ತ್ರದಲ್ಲಂತೂ ವಿನಾಶದ ಬಗ್ಗೆ ಏನೇನೆಲ್ಲ ಬರೆದಿಟ್ಟಿದ್ದಾರೆ. ಪಾಂಡವ್ ಅವರು ಕೌರವರಿಗೆ ಯುದ್ಧ ಕೈಸೆ हो सकते. ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೆಯಕ್ಕೆ ಸಾಧ್ಯ ಇದೆಯಾ? ಹೇಗೆ ಸಾಧ್ಯ ಇದೆ ಅಂತ. ಅಭಿ ತುಮ್ ಬ್ರಾಹ್ಮಣ ಹೋ ಸಂಗಮ್ ಯುಗ. ಇವಾಗ ನೀವಿರೋದು ಬ್ರಾಹ್ಮಣರಿರೋದು ಸಂಗಮ್ ಯುಗದಲ್ಲಿ, ಪಾಂಡವರು. ಕೌರವರಿರೋದು ಕಲಿಯುಗದಲ್ಲಿ. ನಮಗೂ ಅವ್ರಿಗೂ ಏನು ಯುದ್ಧ ನಡೆಯಕ್ಕೆ ಏನಿದೆ ಅಂತ. ಬ್ರಾಹ್ಮಣಕ್ಕಿಂತ ಕೊಯ್ ಲಡಾಯಿ ಹೇಳಿ. ಮತ್ತೆ ಬ್ರಾಹ್ಮಣರು ಅಂತಂದ್ರೆ ಕ್ಷತ್ರಿಯರಲ್ವ ಯುದ್ಧ ಮಾಡೋದು. ಬ್ರಾಹ್ಮಣರ ವರ್ಗದವರು ಅವ್ರದ್ದು ಯಾವ್ದು ಯುದ್ಧನ ತೋರಿಸಿಲ್ಲ. ನಾವಿವಾಗ ಬ್ರಾಹ್ಮಣರು, ನಮ್ಮಲ್ಲಿ ಯಾವ್ದು ಯುದ್ಧ ಇಲ್ಲ. ಬಾಪ್ ಕೇತೆ ಹೇ ತುಮ್ ಹಮಾರೆ ಬಚ್ಚೆ ನಾನ್ ವೈಲೆನ್ಸ್ ಡಬಲ್ ಅಹಿಂಸಕ್. ಆದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ಮಕ್ಕಳು, ನಾನ್ ವೈಲೆನ್ಸ್ ಡಬಲ್ ಅಹಿಂಸಕರು. ಅಭಿ ತುಮ್ ನಿರ್ವಿಕಾರಿ ಬಂದ್ ರಹಿ. ಇವಾಗ ನೀವು ನಿರ್ವಿಕಾರಿ ಆಗ್ತಾ ಇದ್ದೀರಾ. ತುಮ್ ಹಿ ಬಾಪ್ ಸೆ
ಕಲ್ಪ ಕಲ್ಪ ವರ್ಷ ಲೇತಿ, ನೀವೇ ತಂದೆಯಿಂದ ಪ್ರತಿಯೊಂದು ಕಲ್ಪದಲ್ಲಿ ಕಲ್ಪ ನೀವು ಆಸ್ತಿ ಪಡ್ಕೊಳ್ತೀರ. ಇಸ್ಮೆ ಕುಚ್ ಬಿ ತಕ್ಲೀಫ್ ಕಿ ಬಾತ್ नहीं. ಆಸ್ತಿ ಪಡ್ಕೊಳ್ಳೋಕೆ ಕಷ್ಟನಾ? ಆಸ್ತಿ ಪಡ್ಕೊಳ್ಳೋಕೆ ಕಷ್ಟನಾ? ಇದರಲ್ಲಿ ಏನು ಕಷ್ಟ ಇದೆ ಅಂತಾರೆ ಬಾಬಾ. ಏನು ಕಷ್ಟ ಇದೆ? ಆದ್ರಿಂದ ಯಾವಾಗಲೂ ನಮ್ಮ ಕಣ್ಣು ಮುಂದೆ ಏನಿರಬೇಕು, ಅದಕ್ಕೆ ಈ ಸ್ವರ್ಗದೆಲ್ಲ ಹಾಕಿರೋದು. ಇಂತಹ ಇದು ನನಗೆ ಸಿಗುತ್ತೆ ಅನ್ನೋವಾಗ ಆರ್ಡಿನರಿ ಗಿನ್ನಸ್ ಬುಕ್ಕಲ್ಲಿ ಬರಬೇಕು, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಬರಬೇಕು ಅಂತಂದರೆ ಅವ್ರಿಗೆ ಯಾವಾಗಲೂ ಆ ಬುಕ್ಕಲ್ಲಿ ನನ್ನ ಹೆಸರು ಬರಬೇಕು ಅಂತ ವಿಜುವಲೈಸ್ ಮಾಡಿ 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 ಪ್ರಾಕ್ಟೀಸ್ ಮಾಡ್ತಾರೆ. ಆ ರೀತಿ ನಾವು ಸ್ವರ್ಗದ ಮುಂದೆ ಇದೆಲ್ಲ ಏನು ಅಲ್ವಾ? ಅದರಿಂದ ಆಸ್ತಿ ತಗೊಳಕ್ಕೇನಪ್ಪ ತಾಪತ್ರಯ, ಕಷ್ಟ ಏನು ಅಂತ ಹೇಳ್ತಾರೆ. इसमें कुछ भी तकलीफ की बात नहीं. ನಾಲೆಡ್ಜ್ ಬಡಿ ಸಹಜ. 84 ಜನ್ಮೋं का ಚಕ್ರ तुम्हारी ಬುದ್ಧಿ में. ಅದರಿಂದ ನಾಲೆಡ್ಜ್ ಬಹಳ ಸಹಜ ಇದೆ. 84 ಜನ್ಮಗಳ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇದೆ. ಅಭಿ ನಾಟಕ ಪೂರಾ ಹೋತಾ ಹೈ, ಬಾಕಿ ಥೋಡಾ ಟೈಮ್. 84 ಚಕ್ರದ ಜ್ಞಾನ ಬುದ್ಧಿನಲ್ಲಿ ಇದೆ ಅಂತಂದ್ರೆ, ಜನ್ಮಗಳ ಜ್ಞಾನ ಇದೆ ಅಂದ್ರೆ ಇವಾಗ ಏನು ಅರ್ಥ ಆಯ್ತು? ಇವಾಗ ನಾಟಕ ಮುಗಿತಾ ಇದೆ, ಸ್ವಲ್ಪನೇ ಸಮಯ ಇದೆ. तुम जानते हो अभी ऐसा समय आने वाला है. ಅಂತ ಸಮಯ ಬರುತ್ತಂತ. ಇಂಥ ಸಮಯ ಬರಲಿದೆ. ವಿನಾಶದ ಬಗ್ಗೆ ಹೇಳ್ತಾ ಇಲ್ಲ, ವಿನಾಶದ ಬಗ್ಗೆ ಅಂತಹ ಸಮಯನೂ ಬರುತ್ತೆ ಅಂತಾರೆ. ಎಂಥ ಸಮಯ? जो साहूकारों को भी अनाज नहीं मिलेगा, पानी नहीं मिलेगा. ಸೋ ಕಾಲ್ಡ್ ಹಣವಂತರು ಯಾರಿದ್ದಾರೆ ಅವ್ರಿಗೂ ಸಹ ಧಾನ್ಯಗಳು ಏನು ಸಿಗೋದಿಲ್ಲ, ನೀರು ಸಹ ಸಿಗೋದಿಲ್ಲ. ಇವಾಗೇನು ಅನ್ಕೊಂತಾರೆ, ಹಣ ಇದೆ, ನಾವೇನು ಬೇಕಾದರೂ ಮಾಡ್ಬೋದು, ಏನು ಇರುತ್ತೆ, ಬಟ್ ಅದು ಯೂಸ್ ಮಾಡೋ ಸ್ಥಿತಿನಲ್ಲಿ ಇರೋಲ್ಲ. ಇಸ್ಕೋ ಕಹಾ ಜಾತಾ ಹೈ ದುಃಖಕ್ಕೆ ಪಹಾಡ್. ಇದಕ್ಕೇನು ಹೇಳಲಾಗುತ್ತೆ? ದುಃಖದ ಬೆಟ್ಟ ಬರ್ತಾಗುತ್ತೆ. ಕೂನೆ ನಾಹೆ ಕೇಲ್ ಹೇನಾ. ಕೂನೆ ನಾಹೆ ಕೇಲ್ ಅಂತಾರಲ್ಲ, ಅಂತಂದರೆ ಇವಾಗ ನೆನ್ನೆದೇ ತಗೊಳ್ಳಿ, ಫ್ಲೈಟು ಹೋಯಿತು, ಕ್ರ್ಯಾಶ್ ಆಯಿತು, ಓಕೆ. ಆ ಮೆಡಿಕಲ್ ಕಾಲೇಜಲ್ಲಿ ಇದ್ದ ಡಾಕ್ಟರ್ಸು ಅಥವಾ ಸ್ಟೂಡೆಂಟ್ಸು ಇದೇ ಏನು ಹೇಳಲಾಗುತ್ತೆ? ಕರ್ಮದ ಲೆಕ್ಕಾಚಾರ ಇದೆ, ಆದರೂ ಸಹ ಇದು ಕೂನೆ ನಾಹೆ ಕೇಲ್. ಅವ್ರೇನು ಮಾಡಿದ್ರು ಅಲ್ವಾ? ಆ ರೀತಿ ಕೊನೆಯಲ್ಲಿ ತಪ್ಪೇ ಮಾಡದೇ ಇರೋರು ಸಹ ಏನಾಗುತ್ತೆ, ವಿನಾಶ ಸಮಯ ಬಂದಾಗ ಎಲ್ರಿಗೂ ಏನಾಗುತ್ತೆ, ಈ ಜನ್ಮದ ತಪ್ಪು ಮಾಡಿರದೇ ಇರ್ಬೋದು, ಆದರೆ ಯಾವುದೋ ಜನ್ಮದ್ದು ಇರುತ್ತಲ್ವಾ, ಆವಾಗ ಏನೋ ಸ್ಟ್ರೈಕ್ ಆಗುತ್ತೆ, ಏನೋ ಇದಾಗ್ತಾ ಇರುತ್ತೆ, ಯಾರನ್ನೋ ಸುಡ್ತಾರೆ, ಯಾರನ್ನೋ ಹೊಡಿತಾರೆ. ತಪ್ಪು ಮಾಡಿರೋರು ಎಲ್ಲೋ ಚೆನ್ನಾಗಿರ್ತಾರೆ, ಮಾಡದೇ ಇರೋರೆಲ್ಲ ಶರೀರ ಬಿಡ್ತಾರೆ, ಇದೆಲ್ಲ ನಡೆಯುತ್ತೆ. ಇದೇ ಕೂನೆ ನಾಹೆ ಕೇಲ್. ಇತ್ನೇ ಸಬ್ ಖತಮ್ ಹೋ ಜಾಯೆಂಗೆ. ಇಲ್ಲಂದ್ರೆ ಇಷ್ಟು ಜನ ಖತಮ್ ಆಗಬೇಕು ಅಂದರೆ, कोई भूल करते हैं तो उनको ದಂಡ ಮಿಲ್ತಾ ಹೈ. ತಪ್ಪು ಮಾಡಿದ್ರೆ ಖಂಡಿತ ಏನಾಗುತ್ತೆ, ಅವ್ರಿಗೆ ಶಿಕ್ಷೆ ಸಿಗುತ್ತೆ. ಇನ್ಹೋನೆ ಕ್ಯಾ ಭೂಲ್ ಕಿ. ಇವಾಗ ಏನು ಮಾಡಿದ್ರು ಅವರು? ಮೆಡಿಕಲ್ ಕಾಲೇಜ್ ಪಾಪ ಕುತ್ಕೊಂಡು ಹಾಸ್ಟೆಲಲ್ಲಿ ಊಟ ಮಾಡ್ತಿದ್ರು. ಅವ್ರೇನು ತಪ್ಪು ಮಾಡಿದ್ರು ಅನ್ನೋರೆ ಪಾಪ ಅಲ್ವಾ? ಅವ್ರ ಟೈಮು, ಊಟದ ಟೈಮು, ಡೈನಿಂಗ್ ಟೇಬಲ್ ಕುತ್ಕೊಂಡು ಊಟ ಮಾಡ್ತಿದ್ರು. ಮತ್ತೆ ಬಾಬಾ ಹೇಳ್ತಾರೆ, ತಪ್ಪು ಮಾಡಿದ್ರೇ ಏನು ಸಿಗುತ್ತೆ ಅವ್ರಿಗೆ? ಶಿಕ್ಷೆ ಸಿಗುತ್ತೆ. ಈ ಜನ್ಮದಲ್ಲಿ ಮಾಡದೇ ಇರ್ಬೋದು, ಆದರೆ ಯಾವ್ಯಾವ ಜನ್ಮದ ಲೆಕ್ಕಾಚಾರ ಗೊತ್ತಿಲ್ಲ ಅಲ್ವಾ? ಆದ್ರಿಂದ ಇನ್ನೊಂದು ಕ್ಯಾ ಬುಲ್ಕಿ. ಆದರೆ ಬಾಬಾ ಬೇರೆ ಥರ ಹೇಳ್ತಾರೆ. ಇವ್ರೇನು ತಪ್ಪು ಮಾಡಿದ್ರು? ದೊಡ್ಡ ತಪ್ಪು. ಏನು ತಪ್ಪು ಮಾಡಿದ್ರು? ಅದು ಸಿಕ್ಕಾಕೊಂಡು ಸಾಯ್ತಾರೆ ಅಂತಂದರೆ ಏನು ತಪ್ಪು ಮಾಡಿದ್ರು? ಜೋ ಬಾಪ್ಕೋ ಭೂಲೆ. ತಂದೆನ ಮರ್ತು ಹೋದ್ರು. ಅದಕ್ಕೆ ಇದೆಲ್ಲ ಆಟ ನಡೀತಾ ಇತ್ತು. ತುಮ್ತೋ ಬಾಪ್ಸೆ ರಾಜಾಯಿ ಲೇ ರಹಿ. ಆದರೆ ನೀವೇನು ಮಾಡ್ತಿದ್ದೀರಾ? ತಂದೆಯಿಂದ ಆಸ್ತಿಯನ್ನು ಪಡ್ಕೊತಾ ಇದ್ದೀರಿ. ಬಾಕಿ ಮನುಷ್ಯ ತೋ ಸಮಜ್ತೆ ಹೇ ಮರೆಕ್ಕೆ ಮರೆ. ಅಷ್ಟೇ, ವಿನಾಶ ಬಂತು, ಆ ಮನುಷ್ಯರೇನು ಅನ್ಕೊತಾರೆ, ಅಷ್ಟೇ ಹೋಯ್ತು, ನಾವು ಶರೀರ ಬಿಡ್ತೀವಿ. ಹೇಳಿದ್ರಲ್ಲ, ಅದೇ ಫ್ಲೈಟಲ್ಲಿ BK ಕಪಲ್ಸ್ 4 ಜನ, ಇಬ್ಬರು ಕಪಲ್ಸ್ ಅಂದರೆ 4 ಜನ ಇಬ್ಬರು. ಇವಾಗ ಅವರು ಕೊನೆಯಲ್ಲಿ ಆ ಪೈಲಟು ಮೇಡೆ ಮೇಡೆ ಅಂದ್ಕೊಂಡು ಶರೀರ ಬಿಟ್ಟರು. ಇವರೇನು ಅಂದ್ಕೊಂಡು ಶರೀರ ಬಿಟ್ಟಿರ್ತಾರೆ? ಖಂಡಿತ ಏನೋ ಆಗಲಿ, ಬಾಬಾ ಬಂದಿರುತ್ತೋ ಇಲ್ವೋ, ಬಂದಿರುತ್ತೆ. ಬಾಬಾ ನೆನಪು ಬಂದಿರುತ್ತೆ. ಏನಾಗುತ್ತೆ, ಏನೋ ಆಗ್ತಾ ಇದೆ, ಬಾಬಾ ಬುದ್ಧಿಯಲ್ಲಿ ಹೋಗಲಿಲ್ಲ ಅಂದ್ರೂ ಸಹ, ಈಗ ಫ್ಲೈಟ್ ಯಾಕೆ ಕೆಳಗಡೆ ಹೋಗ್ತಾ ಇದೆ ಬಾಬಾ ಅಂತ ಬರುತ್ತಲ್ವಾ?
ಆದ್ದರಿಂದ ಪ್ರತಿಯೊಂದರಲ್ಲಿ ಅವ್ಯಕ್ತ ಮೊದಲು ಹೇಳಿದ್ರಲ್ಲ, ನಾನು ಅಂದಾಗ ನಾನು ಆತ್ಮ ಅಂತ ತಿಳ್ಕೊಬೇಕು. ಯಾರ್ದಕ್ಕ ಅವರೇ ಡೈರಿ ಅಂತ ಕೇಳ್ತೀನಿ, ಬಿಟ್ಟು ಹೋಗ್ತೀರಾ, ಇದು ಯಾರ್ದು ಡೈರಿ ತಕ್ಷಣ ಏನು ಬರುತ್ತೆ? ನಂದು ಅಲ್ವಾ? ನನ್ನ ಆತ್ಮಂದು. ಸೇರಿಸ್ಕೊಳ್ಳಿ ಒಂದು ಶಬ್ದ, ಏನಾಗುತ್ತೆ ನಿಮಗೆ? ಎಷ್ಟು ಮಾತಾಡ್ತೀವಿ, ಒಂದು ಶಬ್ದ ಸೇರಿಸ್ಕೊಳ್ಳಿ. ನನ್ನದು ಅಂತ ಬರೋವಾಗೆಲ್ಲ ಮೇರಾ ಬಾಬು, ನಂದು ಬಾಬುಂದು ಅಲ್ವಾ? ಆದ್ರಿಂದ ಅದು ಇರಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಇಂತಹ ಸಮಯದಲ್ಲಿ ಏನಾಗುತ್ತೆ, ಅದೆಲ್ಲ ಯೂಸ್ ಆಗುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ನನಗೆ ಬಂದಿಲ್ಲ, ಬಹಳ ವರ್ಷಗಳಿಂದ 30 years ಬಿಫೋರ್. ಹಾವು ಕ್ರಾಸ್ ಆಯಿತು, ದೊಡ್ಡ ಹಾವು, ನಾಗರಾವು ಕ್ರಾಸ್ ಆಯಿತು. ನಮಗದು ನೋಡೋಕೆ ಕೂಡ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ಹಾವು 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 ಅಂತಂದು. ಮತ್ತೆ ನನ್ನ ಜೊತೆ ಇರೋರು ನೋಡಿದ್ರೆ ಫೇಲ್ ಆಗಿಬಿಟ್ಟೆ, ಬಾಬಾ ನೆನಪು ಬಂದಿಲ್ಲ, ಹಾವು. ಆ ರೀತಿ ಆ ಕೊನೆಯಲ್ಲಿ ಏನು ಬರುತ್ತೆ ಅಂತ ಅದಕ್ಕೆ ಪ್ರಾಕ್ಟೀಸ್ ಬಹಳ ಬೇಕು. ಆದ್ದರಿಂದ ಬಾಬಾ ಹೇಳ್ತಾರೆ, ಬಾಕಿ ಮನುಷ್ಯರು ಸಮಸ್ಯೆ ಮರೇಕಿ ಮನ, ಅಷ್ಟೇ, ಸಾವೇ ಸಾವು ಅಷ್ಟೇ, ನಾವು ಹೋಗ್ತೀವಿ ಅಷ್ಟೇ ಅಂತ. ನಮ್ಗದಿಲ್ಲ, ಶರೀರ ಬಿಟ್ಟರು ಸಹ ನಮಗೆ ನಾವೆಲ್ಲಿ ಹೋಗ್ತೀವಿ? ಸ್ವರ್ಗಕ್ಕೆ ಹೋಗ್ತೀವಿ. ಮಹಾಭಾರತ ಲಡಾಯಿ ತೋಡಿ ಬಿ ಶುರು ಹುಯಿ ತೋ ಮರ್ ಜಾಯೆಂಗೆ. ಸ್ವಲ್ಪ ಸ್ಟಾರ್ಟ್ ಆಗಲಿ ಮಹಾಭಾರತ ಯುದ್ಧ, ಅಷ್ಟೇ ಎಲ್ಲರೂ ಹೊರಟೋಗ್ತಾರೆ. ತುಮ್ತೋ ಜೀತೆ ಹೋನ, ಅರೆ ನೀವು ಯಾರು? ಜಯಿಸಿದವ್ರಲ್ವಾ? ತುಮ್ ಟ್ರಾನ್ಸ್ಫರ್ ಹೋಕರ್ ಅಮರ್ ಲೋಕ್ ಮೇ ಜಾತೆ. ಅವರೆಲ್ಲ ಹೊರಟೋಗ್ತಾರೆ, ಅವ್ರಿಗೆಲ್ಲ ಸಾವೇ ಸಾವು. ಆದರೆ ನಮಗೆ ಹೊಸ ಪ್ರಪಂಚಕ್ಕೆ ಹೋಗ್ತೀವಿ. ನಾವು ಶರೀರ ಬಿಡ್ತೀವಿ, ಆದರೆ ನಮ್ಮ ಥಿಂಕಿಂಗ್ ಏನಿದೆ, ಥಿಂಕಿಂಗ್ ಪ್ಯಾಟ್ರನ್ ಏನಿದೆ, ನಾವು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದೀವಿ, ಹೊಸ ಶರೀರಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಸಂಕಲ್ಪ. इस पढ़ाई की ताकत से तुम ट्रांसफर होकर ಅಮರ್ಲೋಕ್ ಮೇ ಜಾತಿ. ನೀವು ಟ್ರಾನ್ಸ್ಫರ್ ಆಗಿ ಅಮರ್ಲೋಕಕ್ಕೆ ಹೋಗ್ತೀರಾ. ಯಾವ ಶಕ್ತಿಯಿಂದ, ಯಾವ ತಾಕತ್ತಿಂದ? ಈ ವಿದ್ಯಾಭ್ಯಾಸದ ತಾಕತ್ತಿಂದ. पढ़ाई को सोर्स ऑफ इनकम कहा जाता है. विद्याभ्यासಕ್ಕೆ ಏನು ಹೇಳಲಾಗುತ್ತೆ? सोर्स ऑफ इनकम. शास्त्रों की भी पढ़ाई है, उससे भी इनकम होती है. ಶಾಸ್ತ್ರಗಳು ಏನಾಗಿದೆ, ಅದು ಒಂಥರ ಓದಾಗಿದೆ, ಅದರಿಂದನೂ ಏನು ಬರುತ್ತೆ? ಸಾಕಷ್ಟು ಇನ್ಕಮ್ ಬರುತ್ತೆ. ಪರಂತು ವಹೇ ಪಢಾಯಿ ಭಕ್ತಿ ಕಿ, ಆದರೆ ಅದು ಯಾವ ಓದಾಗಿದೆ? ಭಕ್ತಿಯ ಓದು. अब बाप कहते हैं मैं तुमको लक्ष्मी नारायण जैसा बनाता हूँ. ಇವಾಗ ಬಾಬಾ ಏನು ಹೇಳ್ತಿದ್ದಾರೆ? ನಾನು ನಿಮ್ಮನ್ನ ಲಕ್ಷ್ಮೀ ನಾರಾಯಣನ ಥರ ಮಾಡ್ತಾ ಇದ್ದೀನಿ. ತುಮ್ ಅಭಿ ಸ್ವಚ್ಛ ಬುದ್ಧಿ ಬಂತು. ಲಕ್ಷ್ಮೀ ನಾರಾಯಣರಾಗಬೇಕು ಅಂತಂದ್ರೆ ಮೊದಲು ಏನಾಗಬೇಕು? ಬುದ್ಧಿ ಸ್ವಚ್ಛ ಆಗಬೇಕು. ದೈವಿಕ ಬುದ್ಧಿ ಕೊಟ್ಟಿದ್ದಾರಲ್ಲ ಬಾಬಾ, ದಿವ್ಯ ಬುದ್ಧಿ ಕೊಟ್ಟಿದ್ದಾರೆ. ಆ ದಿವ್ಯ ಬುದ್ಧಿಯಿಂದ ನಮ್ಮ ಆಕ್ಷನ್ಸ್, ನಮ್ಮ ತೀರ್ಮಾನ ಹೀಗಿರ್ಬೇಕು. ಆರ್ಡಿನರಿ ಬುದ್ಧಿ, ಆರ್ಡಿನರಿ ಆಕ್ಷನ್. ತುಚ್ಛ ಬುದ್ಧಿ, ತುಚ್ಛ ಆಕ್ಷನ್. ಸ್ವಚ್ಛ ಬುದ್ಧಿ, ಸ್ವಚ್ಛ ಆಕ್ಷನ್. ಅದರಿಂದ ನೀವು ಲಕ್ಷ್ಮೀ ನಾರಾಯಣರಾಗಬೇಕು ಅಂದ್ರೆ ಬುದ್ಧಿ ಸ್ವಚ್ಛ ಆಗಬೇಕು. ತುಮ್ ಜಾನ್ತೆ ಹೋ ऊंच से ऊंच बनते हैं, फिर पुनर्जन्म लेते लेते नीचे उतरते. ನಿಮ್ಗೆ ಇದು ತಿಳಿದಿದೆ, ಪುನರ್ಜನ್ಮ. ನಾವು ಇವಾಗ ಶ್ರೇಷ್ಠಾದಿ ಶ್ರೇಷ್ಠ ಆಗ್ತೀವಿ, ನಂತರ ಮತ್ತೆ ಪುನರ್ಜನ್ಮ ತಗೊಂಡು ಕೆಳಗೆ ಬರ್ತೀವಿ. ಈ ಪಾಯಿಂಟ್ ಹೇಳಿದ್ರೆ ಪ್ರಪಂಚದವ್ರೇನಂತಾರೆ, ಎಲ್ಲ ಹತ್ತಿದ್ರು ಮತ್ತೆ ಇಲ್ಲೇ ಅಲ್ವಾ ಬರೋದು, ಮತ್ತೆ ಯಾಕೆ ಹತ್ತೋದಕ್ಕೆ ಪುರುಷಾರ್ಥ ಮಾಡ್ಬೇಕು? ಇಲ್ಲೇ ಅಲ್ವಾ, ಮತ್ತೆ ನೀವು ಅಲ್ಲಿ ಹೋಗ್ತೀರಾ, ಮತ್ತೆ ಇಲ್ಲೇ ಅಲ್ವಾ ಬರ್ತೀರಾ? ಆದರೆ ನಾವು ಇಲ್ಲೇ ಇರ್ತೀವಿ. ಆ ಥರ ಅವರ ಒಂದು ವಿಚಾರ. ಅದೇ ನಮಗೆ ಬಾಬಾ ಹೇಳ್ತಾರೆ, ಬಾಬಾ ಹತ್ತಕ್ಕೆ ಹೇಳಿದ್ರೆ ಹತ್ತೀವಿ ಅಲ್ವಾ? ಆಮೇಲೆ ಡ್ರಾಮಾದಲ್ಲಿ ಇಳಿಬೇಕು ಅಂದರೆ ಇಳಿತೀವಿ. ನಮ್ಮ ಥಿಂಕಿಂಗ್ ಬೇರೆ. ನಯೇ ಸೆ ಪುರಾಣ ಹೋತಾ ಹೇ, ಸೀದಿ ಜರೂರ್ ಉತರ್ನಿ ಪಡೆನಾ. ಹೊಸ ಪ್ರಪಂಚ ಮತ್ತೆ ಹಳೇದಾಗುತ್ತೆ, ಆವಾಗ ಕೆಳಗಡೆ ಇಳಿಬೇಕಲ್ವಾ? ಅಭಿ ಸೃಷ್ಟಿ ಕಿ ಬಿ ಉತರ್ತಿ ಕಲಾ. ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಇವಾಗ ಏನಾಗಿದೆ? ಉತರ್ತಿ ಕಲಾ, ಎಲ್ಲ ಕೆಳಗಡೆ ಇಳಿಬೇಕು. ಚಡ್ತಿ ಕಲಾ ಥಿ ತೋ ಇನ್ ದೇವತಾओं का राज्य था, ಸ್ವರ್ಗ था. ಯಾವಾಗ ಚಡ್ತಿ ಕಲಾ ಏರುವಂತಹ ಕಲೆ ಇತ್ತೋ ಆವಾಗ ಎಲ್ಲರೂ ಹೇಗಿದ್ರು? ದೇವತರಿದ್ರು, ದೇವತೆಗಳ ರಾಜ್ಯ ಸ್ವರ್ಗ ಇತ್ತು. ಇವಾಗ ಇಳಿಯುವಂತಹ ಕಲೆನಲ್ಲಿ ಏನಾಗಿದೆ? ನರಕ. ಅಭಿ ತುಮ್ ಫಿರ್ ಸೆ ಪುರುಷಾರ್ಥ ಕರೆ. ಇವಾಗ ಮತ್ತೆ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಾ ಸ್ವರ್ಗವಾಸಿ ಬನ್ನೇಕೆ ಲಿಯೆ. ಅದರಿಂದ ಸ್ವರ್ಗವಾಸಿ ಆಗಲಿಕ್ಕೆ ಮತ್ತೆ ಪುರುಷಾರ್ಥ ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಬಾಯಲ್ಲಿ ಏನು ಬರುತ್ತಂತೆ? ಬಾಬಾ ಬಾಬಾ ಅಂತ ಬರ್ತಾ ಇರುತ್ತೆ. ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀರಾ. जो गॉड फादर से पुकारते हैं, परंतु ये थोड़ी समझते आत्माओं का बाप ऊंचे से ऊंचे ನಾವು ಬಾಬಾ ಅಂತೀವಿ. ಅದರಲ್ಲಿ ನಮ್ಗೆ ಇಷ್ಟೊಂದು ಅರ್ಥ ಇದೆ.
ಆದರೆ ಅವ್ರಿಗೆ ಗೊತ್ತಿದೆಯಾ ಏನು, ಅವರು ಗಾಡ್ ಫಾದರ್ ಅಂತ ಕರೀತಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಆತ್ಮಗಳ ತಂದೆ ಶ್ರೇಷ್ಠಾದಿ ಶ್ರೇಷ್ಠ. हम उनके बच्चे फिर दुखी क्यों होते ರೀ ಗಾಡ್ ಫಾದರ್ ಅವ್ರು ಶ್ರೇಷ್ಠಾದಿ ಶ್ರೇಷ್ಠರು, ಅವ್ರ ಮಕ್ಕಳು ನಾವು ಯಾಕೆ ದುಃಖದಲ್ಲಿದ್ದೀವಿ ಇದನ್ನು ಸಹ ತಿಳ್ಕೊಳ್ಳಲ್ಲ. ಅಭಿ ತುಮ್ ಸಮಜ್ತೆ, ಇವಾಗ ನೀವು ತಿಳ್ಕೊಂಡಿದ್ದೀರ. ಚಾರಕ್ ರಾಜ್ಬಾಯಿ ಏನು ತಿಳ್ಕೊಂಡಿದ್ದೀರ? ಅವರು ಹೇಳ್ತಾರೆ ಭಗವಂತ ಶ್ರೇಷ್ಠಾದಿ ಶ್ರೇಷ್ಠ, ಆದರೆ ನಾವು ಯಾಕೆ ದುಃಖದಲ್ಲಿದ್ದೀವಿ ತಿಳ್ಕೊಂಡಿಲ್ಲ. ನಿಮಗಿದೆಯಂತೆ, ತಿಳ್ಕೊಂಡಿದ್ದೀರಂತೆ, ಏನು ಯಾಕೆ ದುಃಖದಲ್ಲಿದ್ದೀವಿ. अब तुम समझते हो दुखी भी होना ही है. ನಾವು ಭಗವಂತನ ದೋಷ ಮಾಡಲ್ಲ, ಯಾಕೆ ಈ ಥರ ಪ್ರಪಂಚನ ಸೃಷ್ಟಿಸ್ತೆ ಅಂತ. ಇವಾಗ ನಾವೇನು ಹೇಳ್ತೀವಿ, ಹೌದು ಕೆಳಗಿಳಿದ್ರೆ ವಿಕಾರಿ ಆದರೆ ಮತ್ತೆ ಏನು ಸಿಗುತ್ತೆ, ದುಃಖನೇ. ದುಃಖಿಗಳಾಗಬೇಕು, ಡ್ರಾಮಾಲ್ ಪಾರ್ಟ್ ಇದೆ. ಸುಖ ದುಃಖದ ಖೇಲ್ ಹೈನಾ, ಇದು ಸುಖ ದುಃಖದ ಆಟ ಅಲ್ವಾ. ಜೀತ್ ಮೇ ಸುಖ ಹೈ, ಹಾರ್ ಮೇ ದುಃಖ. ಗೆಲುವಿನಲ್ಲಿ ಸುಖ ಇದೆ, ಸೋಲಿನಲ್ಲಿ ದುಃಖ ಇದೆ. ಬಾಪ್ನೆ ರಾಜ್ಯ ದಿಯಾ ರಾವಣನೇ ಚೀಲ್ಯ. ಗೆಲುವು ಅಂತಂದ್ರೆ ಏನು, ಬಾಬಾ ರಾಜ್ಯ ಕೊಟ್ಟರು, ಸೋಲು ಅಂತಂದ್ರೆ ರಾವಣ ಕಿತ್ಕೊಂಡ್ಬಿಟ್ಟ ಅಷ್ಟೇ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ, ಇವಾಗ ಏನಿದೆ ಮಕ್ಕಳ ಬುದ್ಧಿನಲ್ಲಿ, ಬಾಪ್ ಸೆ ಹಮ್ಕೋ ಸ್ವರ್ಗ ಕಾ ವರ್ಷ ಮಿಲ್ತಾ ರೇ, ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತಾ ಇರುತ್ತೆ. ಸಿಗ್ತಾ ಇದೆ, ಒಂದೊಂದು ಕಲ್ಪದಲ್ಲೂ ಸಿಗ್ತಾ ಇದೆ. ಬಾಪ್ ಆಯಾ ಹುವಾ ಹೈ, ಅಭಿ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೈ ತೋ ಪಾಪ್ ಕಟ್ತಾ. ಇವಾಗ ಬಾಬಾ ಬಂದಿದ್ದಾರೆ ಆಸ್ತಿ ಕೊಡ್ಲಿಕ್ಕೆ, ಆದ್ರಿಂದ ನನ್ನ ನೆನಪು ಮಾಡಿ ನಿಮ್ಮ ಪಾಪ ಏನಾಗುತ್ತೆ, ಕಟ್ಟಾಗುತ್ತೆ. ಜನ್ಮ ಜನ್ಮಾಂತರ ಕಾ ಸಿರ್ ಪರ್ ಬೋಜಾ ಹೇನಾ, ಒಂದು ಜನ್ಮದಲ್ಲ, 2 ಜನ್ಮಗಳಲ್ಲ, ಜನ್ಮ ಜನ್ಮಾಂತರದ ಹೊರೆ ತಲೆನಲ್ಲಿ ಇದೆ, ತಲೆ ಮೇಲೆ ಇದೆ. ಯೇ ಭಿ ತುಮ್ ಜಾನ್ತೆ ಹೋ ತುಮ್ ಕೋಯಿ ಬಹುತ್ ದುಃಖಿ ನಹಿ ಹೋತೆ. ಪ್ರಪಂಚದವ್ರಿಗೆ ಅಷ್ಟೇ ಸೋಲು ಗೆಲುವಿನ ಆಟ, ಆದರೆ ನಮ್ಗಂತಾರೆ ಬಾಬಾ ಅವರು ತುಂಬಾ ದುಃಖದಲ್ಲಿದ್ದಾರೆ, ದುಃಖಿ ಅಂತ. ಆದರೆ ಬಾಬಾ ಹೇಳ್ತಾರೆ ನಿಮ್ಗೆಲ್ಲ ಅಷ್ಟೊಂದು ದುಃಖ ಇರೋದಿಲ್ಲ. ಕಲಿಯುಗದಲ್ಲೂ ನೀವು ಚೆನ್ನಾಗಿರ್ತೀರ. ಕಲಿಯುಗ ಕೊನೆ 4-5 ಜನ್ಮ ಲಾಸ್ಟಲ್ಲಿ ಮಾತ್ರ ಏನಿರುತ್ತೆ ನಿಮ್ಗೆ ದುಃಖ. ಕುಚ್ ಸುಖ ಭಿ ಹೇ ಆಟೆ ಮೇ ನಮಕ್, ಇವಾಗಲೂ ನಿಮ್ಗೆ ಸುಖ ಇದೆ ಅಂತಾರೆ ಬಾಬಾ. ಕೊನೆಯಲ್ಲೂ ಕಲಿಯುಗದ ಜನ್ಮದಲ್ಲೂ ನಿಮ್ಗೆ ಸುಖ ಇದೆ, ಸ್ವಲ್ಪ ಸುಖ ಇದ್ದೇ ಇರುತ್ತೆ. ಹಿಟ್ಟಿನಲ್ಲಿ ಉಪ್ಪು ಹಾಕುವಷ್ಟು ಸುಖ ಇರುತ್ತೆ. ಜಿನ್ಕೋ ಕಾಂಗ್ಲಿಶ್ ಸಮಾನ್ ಸುಖ ಕಹಾ ಜಾತಾ ಹೈ, ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲೇ ಇದ್ವಿ ಚೆನ್ನಾಗೇ ಇದ್ವಿ, ಅಷ್ಟೇನು ದುಃಖ ಇಲ್ಲ. ಆ ಸ್ವರ್ಗದ ಕಂಪೇರ್ ಮಾಡಿದಾಗ ನಾವು ಜ್ಞಾನ ಕೊಟ್ಟಾಗ ಏನು ದುಃಖ ಇದೆ, ದುಃಖ ಅಂದ್ರೆ ಗೊತ್ತಿಲ್ಲ. ಇವಾಗ ಒಂದೊಂದು ಮಾತಿನಲ್ಲೂ ಏನಿದೆ, ದುಃಖ ಇದೆ. ಆವಾಗಿನ ಇದರಲ್ಲಿ ಮೆಚುರಿಟಿ ಇಲ್ಲ, ದುಃಖ ಏನು ದುಃಖ ಇದೆ ಅಂತ ಅವರದು ಹೋದ ಜನ್ಮದಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತೀರಾ ಅಂತ. ಏನು ದುಃಖ ಇದೆ, ದುಃಖನೇ ದುಃಖ ಇಲ್ಲಿದೆ ಅಂತ ಬಾಬಾ ಹೇಳ್ತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ ಇದೆ ಇಲ್ಲಿ, ಆದರೆ ಕಾಂಗ್ಲಿಷ್ಟ ಸಮಾನ ಸುಖ ಇದೆ, ಬಟ್ ಸ್ವರ್ಗದ ಕಂಪೇರ್ ಮಾಡಿದಾಗ ದುಃಖನೇ ಅಲ್ವಾ. ತುಮ್ ಜಾನ್ತೆ ಹೋ ಸ್ವರ್ಗ ಕಾ ಸದ್ಗತಿ ದಾತ ಏಕ್ ಹಿ ಬಾಪ್ ಹೈ. ಮತ್ತೆ ನಿಮಗೆ ತಿಳಿದಿದೆ ಸ್ವರ್ಗದ ಸದ್ಗತಿ ದಾತ ಯಾರು, ಒಬ್ಬ ತಂದೆ ಮಾತ್ರ. ಜಗತ್ ಕಾ ಗುರು ಭಿ ಏಕ್ ಟೈಗರ, ಜಗತ್ತಿಗೆ ಗುರು ಯಾರು, ಒಬ್ರೆ. ವಾನಪ್ರಸ್ಥ ಮೇ ಗುರು ಕಿಯಾ ಜಾತಾ ಹೈ, ಅಭಿ ತೋ ಚೋಟೋಂ ಕೋ ಭಿ ಗುರು ಕರಾ ದೇತೆ ಹೈ. ವಾನಪ್ರಸ್ಥ ಸ್ಟೇಜ್ ಬಂದಾಗ 60 ನಂತರ ಗುರು ಹತ್ರ ಹೋಗ್ಬೇಕು, ಆದ್ರೆ ಈಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಏನ್ ಮಾಡ್ಬಿಡ್ತಾರೆ, ಗುರು ಹತ್ರ ಕರ್ಕೊಂಡೋಗಿ ದೀಕ್ಷೆ ಕೊಡಿಸ್ಬಿಡ್ತಾರೆ. ಅಗರ್ ಮರ್ ಜಾಯೆ ತೋ ಸದ್ಗತಿ ಕೋ ಪಾಯೆಂಗೆ, ಅಕಾಲ ಮರಣ ಆಯ್ತು ಅಂದ್ರೆ ಸದ್ಗತಿಗೆ ಹೋಗ್ಲಿ ಅಂತ ಕೆಲವು ಮನೆಗಳಲ್ಲಿ ಫ್ಯಾಮಿಲೀಸ್ ಅಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ದೀಕ್ಷೆ ಕೊಡಿಸ್ತಾರೆ. ಬಾಪ್ ಕೇತೆ ಹೇ, ನನಗೆ ದೀಕ್ಷೆ ಕೊಟ್ಟಾಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ದೊಡ್ಡವರು ವಯಸ್ಸಾನವ್ರು ಯಾರ್ಯಾರು ಎಲ್ರು ಈ ಹುಡುಗಿಗೆ ಯಾಕೆ ದೀಕ್ಷೆ ಕೊಡಕ್ಕೆ ಕರ್ಕೊಂಡ್ಬಂದಿದ್ರ, ಈ ಹುಡುಗಿಗೆ ಯಾಕೆ ದೀಕ್ಷೆ ಕೊಡಕ್ಕೆ ಕರ್ಕೊಂಡ್ಬಂದಿದ್ರ ಅಂತ ಕೇಳ್ತಿದ್ರು. ಆವಾಗ ಅದು ರಾಮಕೃಷ್ಣ ಆಶ್ರಮ, ವಿವೇಕಾನಂದರ ನೋಡಿರುವಂತಹ ಲಾಸ್ಟ್ ಗುರುನಂತೆ ಅವರು ನನಗೆ ದೀಕ್ಷೆ ಕೊಟ್ಟಿದ್ದು, ವಿರೂಪಾಕ್ಷಾನಂದ ಅಂತ. ಅದಕ್ಕೆ ಅವ್ರು ಹೋದ್ಮೇಲೆ ಮತ್ತೆ ಯಾರು ವಿವೇಕಾನಂದರ್ ನೋಡಿದವ್ರು ಯಾರಿಲ್ಲ ಅಲ್ವಾ, ಅದಕ್ಕೆ ಲೌಕಿಕ ತಂದೆ ಬೇಗ ದೀಕ್ಷೆ ಕೊಡಿಸ್ಬೇಕು ಚಿಕ್ಕ ಇದ್ರಲ್ಲೇ.
मर जाएंगे तो सदगति को पाएंगे। बाप कहते हैं वास्तव में किसको भी गुरु नहीं कह सकते, ಅದರಿಂದ ವಾಸ್ತವಿಕ ಏನು ಯಾರನ್ನು ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರುವ जो ಸದ್ಗತಿ ದೇ, ಗುರು ಯಾರು? ಸದ್ಗತಿ ಕೊಡೋರು ಗುರು. ಸದ್ಗತಿ ದಾತ ತೋ ಏಕ್ ಹಿ ಹೈ, ಅಂದ್ರೆ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ. ಬಾಕಿ ಕ್ರೈಸ್ತ ಬುದ್ಧ ಆದಿ ಕೋಯಿ ಬಿ ಗುರು ನೈ. ಮತ್ತೆ ಕ್ರೈಸ್ತ ಬುದ್ಧ ಇವೆಲ್ಲ ಯಾರು? ಅವರು ಜ್ಞಾನ ಕೊಟ್ಟಿರ್ಬೋದು, ಯಾವುದೋ ಒಂದು ಜ್ಞಾನ ಕೊಟ್ಟೋದ್ರು ಅಲ್ವಾ, ಆದ್ರೆ ಯಾರು ಮನೆಗೆ ಯಾರನ್ನು ಕರ್ಕೊಂಡು ಹೋಗಿಲ್ಲ. ಇನ್ನು ಅಲ್ಲಿಂದ ಕರ್ಕೊಂಡ್ಬಂದ್ರು ಕೆಳಗಡೆ. फिर उनको गुरु कैसे कहेंगे जबकि ले आने लिए निमित्त, ಕರ್ಕೊಂಬರಕ್ಕೆ ಗುರು ಅಂದ್ರೆ ಯಾರು? ಕರ್ಕೊಂಡು ಹೋಗಕ್ಕೆ ನಿಮಿತ್ತ ಆಗ್ಬೇಕು. ಮತ್ತೆ ಕರ್ಕೊಂಡ್ ಬರಕ್ಕೆ ನಿಮಿತ್ತ ಆದ್ರು ಅವ್ರು ಬಂದ್ರೆ ಅವ್ರ ಧರ್ಮದವರೆಲ್ಲ ಕೆಳಗ್ ಬಂದ್ರು, ಅವ್ರನ್ನ ಹೇಗೆ ಗುರು ಅಂತ ಹೇಳಕ್ಕಾಗತ್ತೆ? पतित पावन एक ही बाप को कहते हैं और सबको वापस ले जाने वाला. ಪತಿತ ಪಾವನ ಒಬ್ಬ ತಂದೆ ಹೇಳಲಾಗುತ್ತೆ, ಅವರು ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ. ಸ್ಥಾಪನಾ भी करते हैं, सिर्फ सबको ले जाए तो ಪ್ರಳಯ हो जाए. ಮತ್ತೆ ಇಷ್ಟು ಮಾತ್ರ ಅಲ್ಲ, ಸ್ಥಾಪನೆನೂ ನಾ ಮಾಡ್ತೀನಿ ಅಂತಾರೆ. ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ಪ್ರಳಯನ ಆಗುತ್ತೆ. ಪ್ರಳಯ ಆಗ್ಬೋದು, ವಿನಾಶ ಆಗ್ಬೋದು, ಮತ್ತೆ ಏನಾಗುತ್ತೆ? ಸ್ಥಾಪನೆ ಅದನ್ನು ಹೇಳ್ಬೇಕು, ಸ್ಥಾಪನೆ ಮಾಡ್ತೀನಿ ಅಂತ ಬಾಬಾ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ ಗೀತಾ ಗಾಯಿ ಹುಯಿ. ಆದ್ರಿಂದ ಬಂದು ಬಾಬಾ ಗೀತಾ ಜ್ಞಾನ ಹೇಳ್ತಾರಲ್ಲ, ಆದ್ರಿಂದ ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ ಗೀತಾ ಅಂತ ಹೇಳಲಾಗಿದೆ. ಗಾಯನ್ ಹೇ ಯದಾ ಯದಾ ಹಿ, ಯಾಕಂದ್ರೆ ಅದರಲ್ಲೇ ಏನ್ ಗಾಯನ ಇದೆ? ಯದಾ ಯದಾ ಹಿ ಗಾಯನ ಇದೆ. ಭಾರತ್ ಮೇ ಹಿ ಬಾಪ್ ಆತೆ ಹೇ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ, ಭಾರತದಲ್ಲೇ ನಾನು ಬರ್ತೀನಿ. यहाँ तो टुकड़े टुकड़े पर आपस में कितना लड़ते रहते हैं. ಇಲ್ಲಿ ಸ್ವಲ್ಪ ಜಾಗಕ್ಕೋಸ್ಕರ ಇಷ್ಟೆಲ್ಲ ಜಗಳಗಳು, ಇಷ್ಟೆಲ್ಲ ಕೋರ್ಟ್ ಕೇಸ್ಗಳು, ಕೊಲೆಗಳು ಎಲ್ಲ ನಡೆಯುತ್ತೆ. ಜಸ್ಟ್ ಮ್ಯಾಟರ್ ಆಫ್ 2 feet 3 feet 4 feet, ಅದಕ್ಕೆಲ್ಲ ಏನ್ ಮಾಡ್ತಾರೆ? ಅದಕ್ಕೆ ಬಾಬಾ ಏನೇನೆಲ್ಲ ನಡೀತಾ ಇರುತ್ತೆ. अभी तुम बच्चों को खुशी है कि नई दुनिया में सारे विश्व पर एक हमारा ही राज्य होगा. ಆದ್ರಿಂದ ಬಾಬಾಜಿ ಇವಾಗ ಮಕ್ಕಳಿಗೆ ತಿಳಿದಿದೆ, ನಿಮಗೆ ಖುಷಿ ಇದೆಯಂತೆ, ಹೊಸ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯ ಮಾತ್ರ ಇರುತ್ತೆ, ಏನು ಅಲ್ಲಿ ತೊಂದರೆ ಇರೋದಿಲ್ಲ. ತುಮಕೋ ತೋ ಮಜಾ, ಅದೆಲ್ಲ ಕೇಳುವಾಗಲೇ ಹೇಗಿರ್ಬೋದು, ಆನಂದವಾಗಿ ಮಜಾ ಬರ್ಬೇಕಂತೆ. ಕಗ್ಗಿಯ ಮಾರ್ನಿ, ಡ್ಯಾನ್ಸ್ ಅಲ್ಲ. ಇವಾಗ ಚಿಕ್ಕ ಮಕ್ಕಳಿಗೆ ಒಬ್ಬರಿಗೆ ಏನೋ ಸ್ವೀಟ್ ಸಿಕ್ಬಿಡ್ತು, ಒಬ್ರಿಗಿಲ್ಲ, ನನಗೆ ಸಿಕ್ಬಿಡ್ತು ನಿನಗಿಲ್ಲ, ಆ ರೀತಿ ಇಡೀ ಪ್ರಪಂಚ ಹೊಟ್ಟೋಗುತ್ತೆ, ನಮಗೆ ಸ್ವರ್ಗ ಸಿಗುತ್ತೆ, ಸ್ವರ್ಗದ ಆಸ್ತಿ. ಆದ್ರಿಂದ ಆ ರೀತಿ ಮಜಾನಲ್ಲಿ ಖುಷಿನಲ್ಲಿ ಇರಿ ಅಂತ. ಕಗ್ಗಿಯ ಮಾನ್ಯ ಬ್ರಹ್ಮ ಬಾಬಾ ಹಂಗೆ ನನ್ಗೆ ಯಾರು ಇಲ್ಲ ಅಂದ್ರೆ ಹಾಗೆ ಇದು ನಮ್ಗೆ ಸಿಕ್ಬಿಡ್ತು ಸ್ವರ್ಗದ ರಾಜ್ಯ ಅಂತ ಡ್ಯಾನ್ಸ್ ಆಡು. कल्प कल्प बाबा से हम वर्षा लेते हैं तो कितना ಖುಷಿ होनी चाहिए. ಪ್ರತಿಯೊಂದು ಕಲ್ಪದಲ್ಲೂ ಬಾಬಾ ಅವರಿಂದ ಆಸ್ತಿ ತಗೋತೀವಿ ಅಂತಂದ್ರೆ ಇವಾಗ ಮಾತ್ರ ಅಲ್ಲ, ನೆಕ್ಸ್ಟ್ ಕಲ್ಪ, ಅದ್ರ ನೆಕ್ಸ್ಟ್ ಕಲ್ಪ, ಅದ್ರ ನೆಕ್ಸ್ಟ್ ಕಲ್ಪ, ಎಷ್ಟು ಖುಷಿ ಇರಬೇಕು. ಹೇಳ್ಬಿಟ್ಟು ಬಾಪ್ कहते मुझे याद करो फिर भी भूल जाते, ಎಷ್ಟು ಖುಷಿ ಇರಬೇಕು. ನನಗೆ ನೆನಪು ಮಾಡಿ ಅಂತ ಎಷ್ಟು ಹೇಳ್ತೀನಿ, ಆದ್ರೂ ಸಹ ಮರ್ತೋಗ್ತೀರ. कहते हैं ಬಾಬಾ ಯೋಗ ಟೂಟ್ ಜಾತ, ಏನ್ ಹೇಳ್ತೀವಂತೆ? ಬಾಬಾ ಯೋಗ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಬಾಬಾರು ಏನ್ ಹೇಳ್ತಾರೆ? ಬಿಡಿ, ಅದು ಯೋಗ ಶಬ್ದ ಯೂಸ್ ಮಾಡಬೇಡಿ. ಆ ಯೋಗ ಏನು ಭಕ್ತಿ ಮಾರ್ಗದ ಅಕ್ಷರ ಅದು. ಅದರಿಂದ ಅವತ್ತು ಶಾಸ್ತ್ರೋಂಕ ಅಕ್ಷರ, ಭಕ್ತಿ ಮಾರ್ಗದ ಅಕ್ಷರ, ಅದನ್ನ ತೆಗೆದ್ಬಿಡಿ, ಅದು ಶಾಸ್ತ್ರಗಳ ಅಕ್ಷರ ಆಗಿದೆ. ಬಾಪ್ कहते हैं ನೆನಪು ಮಾಡಿ ಅಷ್ಟೇ. ನೆನಪು ಅನ್ನೋ ಶಬ್ದ ಯೂಸ್ ಮಾಡಿ. बाप से बादशाही मिलती है स्वर्ग की, उनको तुम याद नहीं करेंगे तो विक्रम विनाश कैसे होगा. ಅದಕ್ಕೆ ಯೋಗ ಕಟ್ಟಾಗುತ್ತೆ ಅಂದ್ರೆ ಅದು ಭಕ್ತಿ ಮಾರ್ಗದ ಅಕ್ಷರ. ಅದಕ್ಕೆ ಬಾಬಾ ಕೇಳ್ತಿದ್ರೆ ಬಾಬನ ಹತ್ರ ಇಂದ ನಿಮ್ಗೆ ರಾಜ್ಯ ಸಿಗುತ್ತೆ, ಬಾದಶಾಹಿ ಸಿಗ್ತಾ ಇದೆ, ಸ್ವರ್ಗದ ರಾಜ್ಯ. ನೀವು ಮತ್ತೆ ಬಾಬನ್ ನೆನಪು ಮಾಡಿಲ್ಲ ಅಂತಂದ್ರೆ ವಿಕರ್ಮ ಹೇಗ್ ವಿನಾಶ ಆಗುತ್ತೆ? ರಾಜಾಯಿ ಕೇಸೆ ಮಿಲೇಗಿ, ವಿಕರ್ಮ ವಿನಾಶ ಆಗ್ಲಿಲ್ಲ ಅಂದ್ರೆ ರಾಜ್ಯ ಹೇಗ್ ಸಿಗುತ್ತೆ?
याद नहीं करेंगे तो पद भी कम हो जाएगा, सजा भी ಏನು ಮಾಡಲಿಲ್ಲ ಅಂದರೆ ಪದವಿನೂ ಏನಾಗ್ಬಿಡುತ್ತೆ ಕಡಿಮೆ ಆಗುತ್ತೆ ಮತ್ತೆ ಶಿಕ್ಷೆನೂ ಜಾಸ್ತಿ ಆಗುತ್ತೆ. ಎ ಬಿ ಅಕ್ಕಲ್ನೇ ಅಷ್ಟು ಕೂಡ ಬುದ್ಧಿ ಇಲ್ವಾ, ತಿಳುವಳಿಕೆ ಇಲ್ವಾ, ಮರ್ತೋಗ್ತೀನಿ ಅಷ್ಟು ಕೂಡ ಇಲ್ವಾ, ಇಟ್ನೇ ಬೇಸಮಜ್ ಬಂದ್ಪಡಿ ಅಷ್ಟು ಬುದ್ಧಿ ಇಲ್ದಿರೋರಾಗ್ಬಿಟ್ಟಿದ್ದೀರಾ. ರಾಜ್ಯ ಸಿಗುತ್ತೆ ಅಂತ ತಂದೆನ ನೀವು ನಾನು ಮರ್ತೋಗ್ತೀನಿ ಅಂತ ಹೇಳ್ತೀರಲ್ಲ. मैं कल्प कल्प तुमको कहता हूँ ಮಾಮೇಕಂ ಯಾದ್ ಕರೋ. ಅದರಿಂದ ಒಂದೊಂದು ಕಲ್ಪದಲ್ಲೂ ನಾನು ಇದನ್ನೇ ಹೇಳ್ತೀನಿ, ನನ್ನನ್ನು ಮಾತ್ರ ನೆನಪು ಮಾಡಿ. ಜೀತೆ ಜಿ ಇಸ್ ದುನಿಯಾ ಸೆ ಮರ್ ಜಾವೋ. ಬದುಕಿದ್ದಂಗೆ ಏನಾಗಬೇಕು, ಈ ಹಳೆ ಪ್ರಪಂಚದಿಂದ ಸತ್ತೋಗ್ಬೇಕು. ಬಾಪ್ ಕಿ ಯಾದ್ ಸೆ ತುಮ್ಹಾರಿ ವಿಕರ್ಮ ವಿನಾಶ ಹೋಗ. ಬಾಬಾ ಅವ್ರ ನೆನಪಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. और तुम ವಿಜಯ ಮಾಲಾ का दाना बन जाएंगे. ಮತ್ತೆ ನೀವು ವಿಜಯ ಮಾಲೆಯ ಮಣಿ ಆಗ್ಬಿಡ್ತೀರಾ. ಇತ್ನಾ ಸಹಜ ಎಷ್ಟೊಂದು ಸಹಜವಾಗಿದೆ. ಊಂಚ್ತೆ ಊಂಚ್ ಶಿವ್ ಬಾಬಾ और ಬ್ರಹ್ಮ दोनों ಹೈಯೆಸ್ಟ್. ಇಬ್ರು ಇವ್ರೇನ್ ಸಾಧಾರಣ ಇಲ್ಲ, ಅವ್ರೇನ್ ಸಾಧಾರಣ. ಊಂಚ್ತೆ ಊಂಚ್ ಶ್ರೇಷ್ಠಾದಿ ಶ್ರೇಷ್ಠ ಶಿವ್ ಬಾಬಾ. ಬ್ರಹ್ಮ ಮಾತ್ರ ಏನು ಅವರು ಸಮ ಆಗುತ್ತಲ್ಲ, ಅದರಿಂದ ಅವರು ಯಾರು ಹೈಯೆಸ್ಟ್. ಇಬ್ರು ಶಿವ ಬಾಬಾ ಬ್ರಹ್ಮ ಇಬ್ರುನೇ ಹೈಯೆಸ್ಟ್. ಓ ಪಾರಲೌಕಿಕ್ ಅವ್ರ ಏ ಅಲೌಕಿಕ್. ಅವರು ಪಾರಲೌಕಿಕ ತಂದೆ, ಇವರು ಅಲೌಕಿಕ ತಂದೆ. ಬಿಲ್ಕುಲ್ ಸಾಧಾರಣ ಟೀಚರ್. ಇಬ್ರು ಹೈಯೆಸ್ಟ್. ಅದು ಇವಾಗ ಹೇಗಿದ್ದಾರೆ, ಬಿಲ್ಕುಲ್ ಸಾಧಾರಣ ಟೀಚರ್. ವ ಟೀಚರ್ ಫಿರ್ ಬಿ ಸಜಾ ದೇತೆ. ಅಲ್ಲಿ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಸಿಗುತ್ತೆ. ಇಲ್ಲಿ ನಿನ್ನೆ ಏನು ಹೇಳಿದ್ರು ಬಾಬಾ, ಮಾಡಿದ್ವೋ ಮಾಡಿಲ್ವೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಬಾಬಾ ಹೇಳ್ತಾರೆ ಯಾತೋ ಪುಚ್ಕಾರ ದೇತೆ ರೇತೆ. ಮಾಡಲಿಲ್ಲ ಹೋಮ್ವರ್ಕ್ ಬಾಬಾ, ಪರವಾಗಿಲ್ಲ ಇವತ್ತು ಮಾಡಿ, ಪ್ರೀತಿ ಮಾಡ್ತಾರೆ, ಶಿಕ್ಷೆ ಕೊಡಲ್ಲ. कहते हैं मीठे बच्चे बाप को याद करो सतो प्रधान बनना है. ಮಧುರವಾದಂಥ ಮಕ್ಕಳೇ, ಬಾಬಾವ್ರನ್ನ ನೆನಪು ಮಾಡಿ ಸತೋ ಪ್ರಧಾನ ಆಗಬೇಕು ಅಂತ ಆ ರೀತಿ ಪ್ರೀತಿಯಿಂದ ಹೇಳ್ಕೊಡ್ತಾರೆ. पतित पावन एक ही बाप है, गुरु भी वही कह रहा और कोई गुरु हो ना सके. ಮತ್ತೆ ರಿಪೀಟ್ ಮಾಡ್ತಾರೆ ಬಾಬಾ, ಪತಿತ ಪಾವನ ಒಬ್ಬ ತಂದೆ ಮಾತ್ರ ಇಲ್ಲ, ಇದಾರಲ್ಲ ಈ ಗುರುಗಳು, ಅವರೆಲ್ಲ ಯಾರು ಪತಿತ ಪಾವನ ಅಲ್ಲ. कहते हैं बुद्ध पार निर्वाण गया. ये सब गप्पोಡ. ಬುದ್ಧ ಹೊಟ್ಟೋದ್ರು ನಿರ್ವಾಣಕ್ಕೆ, ಅಲ್ಲ ಸುಮ್ಮನೆ ಅದೆಲ್ಲ ಯಾರು, ನಾನು ಇಲ್ಲೇ ಕೂತಿದ್ದೀನಿ, ಯಾರು ರಿಟರ್ನ್ ಹೋದವರು ಇಲ್ಲೇ ಬಂದಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಬಾಬಾ ಹೇಳ್ತಾರೆ. ಕೆಲವೊಮ್ಮೆ ಅಲ್ವಾ ಹೇಳ್ತೀವಲ್ಲ, ಅವ್ರೇನು ಹೇಳ್ತಿದ್ದಾರೆ ಬಂದರು ಅಂತ, ಹೊಟ್ಟೋದ್ರು ಅಂತ, ಇಲ್ಲಿಗೆ ಬಂದರು ಅಂತ ಹೇಳಿದ್ರು, ಸುಮ್ಮನೆ ಅವ್ರು ಹೇಳ್ತಾರೆ ನಾನು ಇಲ್ಲೇ ಇದ್ದೀನಿ, ಯಾರೂ ಬಂದಿಲ್ಲ ಅಂದರೆ. ಆ ರೀತಿ ಬಾಬಾ ಹೇಳ್ತಾರೆ. ಏಕ್ ಬಿ ವಾಪಸ್ ಜಾನ ಸಕೆ. ಒಬ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಬ್ಕಾ ಡ್ರಾಮಾಮೇ ಪಾತ್ರ. ಯಾಕೆ ಹೋಗೋಕ್ಕಾಗಲ್ಲ, ಅವರ ಪಾತ್ರ ಇದೆ ಡ್ರಾಮದಲ್ಲಿ. ಕಿತ್ನಿ ವಿಶಾಲ್ ಬುದ್ಧಿ ಅವ್ರ ಖುಷಿ ಇರುತ್ತೆ. ಅದರಿಂದ ಇವಾಗ ನಿಮ್ಮ ಬುದ್ಧಿ ಆವಾಗಲೇ ಏನಿತ್ತು, ಸ್ವಚ್ಛ ಬುದ್ಧಿ ಇತ್ತು. ಇವಾಗ ವಿಶಾಲ ಬುದ್ಧಿ. ದೇವತರಾಗಬೇಕು ಅಂದರೆ ಸ್ವಚ್ಛ ಬುದ್ಧಿ, ಡ್ರಾಮಾನ ಅರ್ಥ ಮಾಡ್ಕೋಬೇಕು ಅಂದರೆ ವಿಶಾಲ ಬುದ್ಧಿ. ಆವಾಗ ಖುಷಿ ಇರುತ್ತೆ. ऊपर से लेकर सारा ज्ञान बुद्धि में. ಎಷ್ಟು ವಿಶಾಲ ಬುದ್ಧಿ ನಿಮಗೆ, ಮೇಲಿಂದ ಕೆಳಗಡೆವರೆಗೂ ಎಲ್ಲ ನಿಮ್ಮ ಬುದ್ಧಿನಲ್ಲಿದೆ. ಯಾವುದಿಲ್ಲ, ಜನ್ಮಗಳ ಬಗ್ಗೆ ಗೊತ್ತಿಲ್ವಾ, ನಿಮ್ಮ ಸ್ವೀಟ್ ಹೋಮ್ ಬಗ್ಗೆ ಅಡ್ರೆಸ್ ಗೊತ್ತಿಲ್ವಾ, ಅಥವಾ ಯಾಕೆ ಇದೆಲ್ಲ ಆಗ್ತಾ ಇದೆ, ಈ ಸಮಯ ಏನು, ಎಲ್ಲನೂ ನಿಮಗೆ ಗೊತ್ತಿದೆ. ಯಾವುದು ಗೊತ್ತಿಲ್ಲ. ವಿಕಾಲ ಜ್ಞಾನಿಗಳು ಬ್ರಾಹ್ಮಣ ಹಿ ಜ್ಞಾನ ಉಠಾತೆ. ಬ್ರಾಹ್ಮಣರೇ ಮತ್ತೆ ಜ್ಞಾನನ ತಿಳ್ಕೊತಾರೆ. ನಾ ಶೂದ್ರ ಮೇ ನಾ ದೇವತಾओं में ಜ್ಞಾನ. ಶೂದ್ರರಲ್ಲೂ ಜ್ಞಾನ ಇಲ್ಲ, ದೇವತರಲ್ಲೂ ಜ್ಞಾನ ಇಲ್ಲ. ಅಬ್ ಸಮಜ್ನೆ ವಾಲಾ ಸಮझे. ಅಷ್ಟೇ ನಾನು ಹೇಳೋದು, ಅಷ್ಟೇ ಅನ್ನೋರು ಅಷ್ಟೇ ನಾನು ಹೇಳೋದು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಜೋ ನಾ ಸಮझे ಅನಾಡಿ ಇಲ್ಲ. ಇವತ್ತು ಬಾಬಾ ಚೇಂಜ್ ಮಾಡಿದ್ದಾರೆ. ಜೋ ನಾ ಸಮझे ಉನ್ಕಾ ಮೌತ್ ಹೈ. ಅವ್ರು ಅಷ್ಟೇ ಸಾಯ್ತಾರೆ ಅಷ್ಟೇ. ಪದವಿ ಕಮ್ಮಿ ಹೋ ಜಾಯೇಗಾ. ಪದವಿನೂ ಏನಾಗ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಸ್ಕೂಲ್ ಮೇ ಬಿ ನಹಿ ಪಡ್ತೆ ಹೇ ತೋ ಪದ್ ಕಮ್ ಹೋ ಜಾತೆ. ಸ್ಕೂಲ್ನಲ್ಲೂ ಅಷ್ಟೇ ಅಲ್ವಾ,
ಸರಿಯಾಗಿ ಓದಲಿಲ್ಲ ಅಂತಂದರೆ ಮಾರ್ಕ್ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ, ಮತ್ತು ಅವ್ರ ಪದವಿನೂ ಅಂಥದ್ದೇ ಸಿಗುತ್ತೆ. ಅಲಫ್ ಬಾಬಾ ಬೇ ಬಾದಿಸ, ಇಲ್ಲೇನು ನಿಮಗೆ ಕಷ್ಟ, ಅಲಫ್ ಬಾಬಾ ABCD ಅಂತಾರಲ್ಲ ಆ ಥರ ಸಿಂಧಿನಲ್ಲಿ ಅಲಫ್ ಬೇ ಇದೆಲ್ಲ ಅವರ ಇದು. ಅದರಿಂದ ಬಾಬಾ ಬೇ ಬಾದಿಶಾಹಿ ಅಷ್ಟೇ ಆಸ್ತಿ ಸಿಗುತ್ತೆ. हम फिर से अपनी राजधानी में जा रहे, ಇವಾಗ ಮತ್ತೆ ನಾವು ಮತ್ತೆ ಹೋಗ್ತಾ ಇದ್ದೀವಿ, ರಾಜಧಾನಿಗೆ ಹೋಗ್ತಾ ಇದ್ದೀವಿ. ಈ ಪುರಾಣಿ ದುನಿಯಾ ಖತಮ್ ಹೋ ಜಾಯೇಗಿ, ಈ ಹಳೆ ಪ್ರಪಂಚ ಇರೋದಿಲ್ಲ ತಿಳಿಸ್ತಾ ಇದ್ದಾರೆ ಗಾಯಕ್ ಅವರೇ, ಇರುತ್ತೆ ಅಂತ ಅನ್ಕೋಬೇಡಿ, ಈ ಹಳೆ ಪ್ರಪಂಚ ಇರೋದಿಲ್ಲ, ಅದಕ್ಕೆ ನಾವು ಹೋಗಬೇಕು, ರಾಜ್ಯಕ್ಕೆ ಹೋಗಬೇಕು. ಅಚ್ಚಾ 2 ದಿನ ಆಯಿತು ತಿಳ್ಕೊಳ್ಳೋಕ್ಕೆ. मीठे मीठे शकीलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग और नमस्ते. नमस्ते नमस्ते, शुक्रिया बाबा. धारणा के लिए मुख्य सार. ಮೊದಲನೇ पॉइंट, बाप हमें ऐसे नए विश्व की राजाई देते हैं जिसे कोई भी छीन नहीं सकता. इस ಖುಷಿ में ಕಗ್ಗಿಯಾ ಮಾರನೆ है. ಬಾಬಾ ನಮಗೆ ಎಂತಹ ವಿಶ್ವದ ರಾಜ್ಯವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾರು ನಮ್ಮಿಂದ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎರಡನೇ पॉइंट, विजय माला का दाना बनने के लिए जीते जी इस पुरानी दुनिया से मरना है. ವಿಜಯ ಮಾಲೆಯ ದಾನ ಆಗಲಿಕ್ಕೆ ಬದುಕಿದ್ದಂಗೆ ಈ ಹಳೆ ಪ್ರಪಂಚದಿಂದ ಸಾಯಬೇಕು. ಬಾಪ್ ಕಿ ಯಾದ್ ಸೆ ವಿಕರ್ಮ ವಿನಾಶ ಕರ್, ಬಾಬಾ ಅವರ ನೆನಪಿಂದ ವಿಕರ್ಮ ವಿನಾಶ ಮಾಡ್ಕೋಬೇಕು. ಇಲ್ಲಿ ಕೂತ್ಕೊಂಡು ಅದನ್ನು ಕೇಳ್ತಾ ಇರ್ತಾರ. ಕಂಪ್ಯಾರಿಟಿವ್ वरदान, अपनी पावरफुल स्टेज द्वारा सर्व की शुभकामनाओं को पूर्ण करने वाले महादानी भव. ತಮ್ಮ ಪವರ್ಫುಲ್ ಸ್ಟೇಜಿನ ಮೂಲಕ ಸರ್ವರ ಶುಭ ಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿ ಭವ. ಪವರ್ಫುಲ್ ಸ್ಟೇಜ್, ನಿಮ್ಮ ಪವರ್ಫುಲ್ ಸ್ಟೇಜ್ನಿಂದ ಸರ್ವರ ಶುಭ ಕಾಮನೆಗಳನ್ನು ಪೂರ್ತಿ ಮಾಡುವಂತಹ ಮಹಾದಾನಿ ಆಗಿ. पीछे आने वाली आत्माएं तोड़े में ही राजी होगी. ಇನ್ನು ಮುಂಚೆ ಆಮೇಲೆ ಕೊನೆಗೆ ಬರೋರು, ಇನ್ಮೇಲೆ ಬಾಬಾ ಅವ್ರ ಮಕ್ಕಳಾಗೋರು, ಅವರು ಸ್ವಲ್ಪ ಸಿಕ್ಕಿದ್ರೆ ಸಾಕು, ಸ್ವಲ್ಪದ್ರಲ್ಲೇ ರಾಶಿ ಆಗ್ಬಿಡ್ತಾರೆ ಅಂತಂದರೆ ಯಾರು ಇದನ್ನು ಹೇಳಿದ್ದಾರೆ ಬಾಬಾ. ಲಾಸ್ಟ್ ಫಾಸ್ಟ್ ಅವರಿದ್ದಾರೆ, ಆ ಥರ ಅಲ್ಲ. ಮತ್ತೆ ಹೋಲ್ ಮಾಸ್ ಬರಬೇಕು, ತ್ರೇತಾಯುಗ ಪ್ರಜೆಗಳಾಗಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು.
ತೃಪ್ತಿ ಆಗ್ಬಿಡ್ತಾರೆ. ಕ್ಯೂಂಕಿ ಉನ್ಕಾ ಪಾರ್ಟ್ ಹಿ ಖಾನಾ ದಾನ ಲೇನೆ ಕಾ ಹೈ. ಆದ್ರಿಂದ ಅವ್ರಿಗೆ ಅವ್ರ ಪಾತ್ರನೇ ಏನಾಗಿದೆ, ಚೂರು ಸಿಕ್ಕಿದ್ರೆ ಸಾಕು, ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅವ್ರು ತೃಪ್ತಿ ಆಗ್ಬಿಡ್ತಾರೆ, ಅವ್ರ ಪಾತ್ರನೇ ಆಗಿದೆ. तो ऐसी आत्माओं को उनकी भावना का फल प्राप्त हो, कोई भी ವಂಚಿತ್ ನಾ ರಹೆ. ಅಂತಹ ಆತ್ಮಗಳಿಗೆ ಅವರ ಭಾವನೆಯ ಫಲ ಸಿಗಬೇಕು, ಪ್ರಾಪ್ತಿ ಆಗಬೇಕು, ಯಾರು ವಂಚಿತರಾಗಬಾರದು. इसके लिए अभी से अपने में ಸರ್ವಶಕ್ತಿಯ ಜಮಾ ಕರು. ಎಲ್ರಿಗೂ ಒಂದು ಸ್ವಲ್ಪ ಕೊಡಬೇಕು ಅಂತಂದ್ರೆ, ಒಂಚೂರಾದ್ರು ಕೊಡಬೇಕು ಅಂದ್ರೆ ನಿಮ್ಮ ಹತ್ರ ಏನಿರಬೇಕು, ಎಲ್ರಿಗೂ ಕೊಡಬೇಕು ಅಂದ್ರೆ ಅಷ್ಟು ಸ್ಟಾಕ್ ಇರಬೇಕಲ್ಲ. ಆದ್ದರಿಂದ ಸರ್ವಶಕ್ತಿಗಳ ಜಮಾ ಇರಲಿ ಅಥವಾ ಜಮಾ ಮಾಡ್ಕೊಳ್ಳಿ. जब आप अपनी संपूर्ण ಪವರ್ಫುಲ್ ಮಹಾದಾನಿ ಸ್ಟೇಜ್ पर स्थित होंगे, ಯಾವಾಗ ನೀವು ನಿಮ್ಮ ಸಂಪೂರ್ಣ ಪವರ್ಫುಲ್ ಮಹಾದಾನಿ ಸ್ಟೇಜ್ ಅಲ್ಲಿ ಸ್ಥಿತರಾಗಿರ್ತೀರೋ, तो किसी भी आत्मा को अपने सहयोग से महादान के कर्तव्य के आधार से, ಅವಾಗ ಎಂಥ ಆತ್ಮ ಆಗಿದ್ರು ಸಹ ನಿಮ್ಮ ಸಹಯೋಗದಿಂದ, ಮಹಾದಾನದ ಕರ್ತವ್ಯದ ಆಧಾರದಿಂದ ಶುಭ ಭಾವನಾ ಕಾ ಸ್ವಿಚ್ ಆನ್ ಕರ್ತೆ ಹಿ, ಶುಭ ಭಾವನೆಯ ಸ್ವಿಚ್ ಆನ್ ಮಾಡ್ತಿದ್ದಂಗೆ ನಜರ್ ಸೆ ನಿಹಾಲ್ ಕರ್ತೆ. ಅಷ್ಟೇ, ನಜರ್ ಸೆ ನಿಹಾಲ್ ನೋಡಿದ್ರೆ ಸಾಕು, ಎಲ್ಲನೂ ಅವರು ನಿಹಾಲ್ ಆಗ್ಬಿಡ್ತಾರೆ, ಎಲ್ಲ ಅವರು ಪಡ್ಕೊಂಡು ಪವಿತ್ರ ಆಗ್ಬಿಡ್ತಾರೆ. ಆದ್ರಿಂದ ಯಾವ ಸ್ಟೇಜ್ ಹೇಳಿದ್ರು ಬಾಬಾ, ನಿಮ್ಮ ಸಂಪೂರ್ಣ ಪವರ್ಫುಲ್ ಮಹಾದಾನಿ ಸ್ಟೇಜ್ ನಲ್ಲಿ ಸ್ಥಿತರಾಗಿ ಶುಭ ಭಾವನೆಯ ಸ್ವಿಚ್ ಆನ್ ಮಾಡಬೇಕು. ಮೊದಲು ಆ ಸ್ಟೇಜ್ ಅಲ್ಲಿ ಇರಬೇಕು, ಮಹಾದಾನಿ ಸ್ಟೇಜ್ ಅಲ್ಲಿ, ಪವರ್ಫುಲ್ ಸ್ಟೇಜ್ ಅಲ್ಲಿ ಇರಬೇಕು, ಆಮೇಲೆ ಸ್ವಿಚ್ ಆನ್ ಮಾಡಬೇಕು. ಮೊದಲೇ ಸ್ವಿಚ್ ಆನ್ ಮಾಡಿಬಿಟ್ಟು ಕೊಡಕ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ವಂಚಿತ ಆಗ್ಬಿಡ್ತಾರಲ್ಲ, ನಿರಾಸೆಯಿಂದ ಹೊರಟೋಗ್ತಾರೆ. स्लोगन, सदा ईश्वरीय मर्यादाओं पर चलते रहो तो मर्यादा पुरुषोत्तम बन जाएंगे. सदा ಈಶ್ವರೀಯ ಮರ್ಯಾದೆಯಂತೆ ನಡೀತಾ ಇರಿ, ಆಗ ನೀವು ಮರ್ಯಾದಾ ಪುರುಷೋತ್ತಮರು ಆಗ್ಬಿಡ್ತೀರಾ. अव्यक्त इशारे, जब सेवा की स्टेज पर जाते हो तो ये अनुभव होना चाहिए कि हम आत्माएं बहुत समय के अंतर्मुखता की रूहानियत की गुफा से निकलकर सेवा के लिए आई. ದೊಡ್ಡ ಸಂಖ್ಯೆ. ಬಾಬಾಜಿ, ನೀವು ಯಾವಾಗ ಸೇವೆ ಮಾಡಕ್ಕೆ ಸ್ಟೇಜ್ಗೆ ಹೋಗ್ತಿರೋ ಅವಾಗ ಬೇರೆಯವರು ಏನ್ ಅನುಭವ ಮಾಡ್ಬೇಕು ನಿಮ್ಮನ್ನು ನೋಡಿದ ತಕ್ಷಣ, ಈ ಆತ್ಮಗಳು ಬಹಳ ಸಮಯದಿಂದ ಅಂತರ್ಮುಖಿಯಾಗಿದ್ದಾರೆ, ರುಹಾನಿಯತ್ನ ಗುಹೆನಲ್ಲಿ ಇದ್ದು ತಪಸ್ಸೆ ಮಾಡಿ ತಪಸ್ಸಿನಿಂದ ಇವಾಗ ಹೊರಗೆ ಬಂದಿದ್ದಾರೆ. ಅಷ್ಟೊಂದು ಶ್ರಮಕ್ಕೂ ಅಷ್ಟೊಂದು ಪವರು ತಪಸ್ಸಿನಿಂದ ಬಂದಾಗ ಹೇಗಿರ್ತಾರೆ ಅಲ್ವಾ, ಆ ರೀತಿ ಅಂತರ್ಮುಖತೆಯ ತಪಸ್ಸೆಯಿಂದ ರುಹಾನಿಯತ್ ಆ ಗುಹೆಯಿಂದ ಇವಾಗೆ ಹೊರಗೆ ಬಂದು ಸೇವೆಗೆ ಬಂದಿದ್ದಾರೆ ಅಂತ ಅನುಭವ ಮಾಡ್ಬೇಕಂತೆ. ತಪಸ್ವಿ ರೂಪ ದಿಕ್ಕಾಯಿದೆ ಅಂತಂದ್ರೆ ಏನು, ತಪಸ್ವಿ ರೂಪ ಕಾಣಿಸ್ಬೇಕು. ಬೇಹದ್ಗೆ ವೈರಾಗ್ಯಕ್ಕೆ ರೇಖಾಯೇ ಸೂರತ್ ಸೆ ದಿಕ್ಕಾಯಿದೆ, ಬೇಹದ್ದಿನ ವೈರಾಗ್ಯದ ರೇಖೆಗಳು ಆ ಮುಖದಲ್ಲಿ ಕಾಣಿಸ್ಬೇಕು. ಜಿತ್ನಾ ಹಿ ಅತಿ ರುಹಾಬ್ ಉತ್ನಾ ಹಿ ಅತಿ ರೆಹಮ್, ಎಷ್ಟು ರುಹಾಬ್ ಇದೆಯೋ, ರುಹಾನಿಯತ್ ಇದೆಯೋ ಅಷ್ಟೇ ರೆಹಮು ಇರಬೇಕು. ಐಸಿ ಸರ್ವಿಸ್ ಕಾ ಅಭಿ ಸಮಯ ಹೈ, ಇವಾಗ ಈ ರೀತಿ ಸರ್ವಿಸ್ ಮಾಡುವಂತಹ ಸಮಯ ಆಗಿದೆ. ಓಂ ಶಾಂತಿ.